ಕ್ರೈಸ್ತರು ಹೆಚ್ಚಿನ ಸಂತೋಷವಾಗಿದ್ದೀರಾ? ಆಮೇಲೆ ನಿಮ್ಮ ಮಕ್ಕ ನೋಡುವಾಗಲೇ ಖುಷಿ ಆಗ್ತದೆ. ಇಷ್ಟೊತ್ತಿಗೆ ನಾವು ಅಲ್ಲಿದ್ದಿದ್ರೆ ಬಿಸಿ ಜಾಸ್ತಿಯಾಗಿ ಶೆಕೆಯಲ್ಲಿ ಬರ್ತಾ ಇತ್ತು. ಆದರೆ ಈ ಸಭೆ ಕಟ್ಟೋದಕ್ಕೆ ನಮ್ಮ ಸಭೆ ಮಕ್ಕಳೆಲ್ಲರೂ ಸಹಕಾರಿಗಳಾಗಿ ಬೇರೆಯವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ನಮ್ಮ ಸಭೆ ನಾವು ಕಟ್ಟಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳೋದು. ಬೇರೆಯವ್ರ ಸಭೆಯಿಂದ ಎಷ್ಟೋ ಜನ ನಾನು ಕೊಡ್ತೆ ನೀನು ಕಟ್ಟಿದೆ ತಿಂದೆ ಮಾಡಿದೆ. ಅದು ತುಂಬ ಸಂತೋಷ. ಹೆಚ್ಚಿನ ಶ್ರಮ ನಾನು ನೋಡಿದಂಗೆ ಮಳೆಯಲ್ಲಿ ಟೂ ವೀಲರ್ ಬಂದಿದ್ದೆ, ಅವ್ರಿಗೆ ಆಚರಣೆ ಇಲ್ಲ. ಎಷ್ಟೋ ಸಭೆಗಳಿಗೆ ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಮಾಡೋದು ದೇವರ ಸೇವೆ. ಅವರು ಕಾರಣ ಬರ್ಬೋದಾಗಿತ್ತು, ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು, ಮಳೆಯಲ್ಲೇ ನಿಂತ್ಕೊಂಡ್ಬಂದು ಆ ಫ್ಯಾಕ್ಟ್ರಿಯಲ್ಲಿ ಮಾತಾಡಿ ಅಲ್ಲಿ ಅವ್ರ ಹತ್ರ ಗೋಜಾಡಿ ಕಡಿಮೆ ಮಾಡಿ ಈ ರೀತಿಯಾಗಿ ಮಾಡೋದಕ್ಕೆ ಸಹಾಯ ಮಾಡೋದು. ಆಮೇಲೆ ಆಮೇಲೆ ಕಾರಣ ದೇವರು ರಾಜಿಸ್ತಾನೆ, ದೇವರ ಮಕ್ಕಳ ಆ ದೇವರ ಕರುಣೆ ಇರುತ್ತವರು. ಆಮೇಲೆ ತುಂಬ ಸಂತೋಷ ಈ ರೀತಿ ಕಾರ್ಯ ಮಾಡೋದಕ್ಕೆ. ನಮ್ಮನ್ನು ಲೇಟಾಗಿ ಬರ್ಬೋದಾಗಿತ್ತು, ಎಲ್ಲ ರೆಡಿ ಮಾಡ್ಕೊಂಡು. ಆದರೆ ಈ ಬರುವಂಥ ಬಿಸಿಲಲ್ಲಿ ಆ ಒಳಗಳೆಲ್ಲ ತೆಂದೋಗ್ಬಿಡ್ತದ್ರಿ. ಅಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಜನ ಸೇರಿದ್ರೆ ಮಡಿಕೆಯಲ್ಲಿ ಮೊಟ್ಟೆಗಳು ಹಾಕಿ ಅಕ್ಕಿ ಹಾಕಿ ಬೇಯಿಸ್ದಂಗೆ ಇರ್ತಾ ಇತ್ತು ಅಲ್ವಾ? ನಾವು ನಿಧಾನಕ್ಕೆ ಬರೋಣ. ಈಗ ದೇವ್ರ ಸಿದ್ಧವಾದರೆ ನಾಳೆ ಒಂದು ಕಿಟಕಿಗಳು, ನಾಳೆ ದ್ವಾರದಲ್ಲಿ ಡೋರ್ಗಳು, ವೈರಿಂಗು ಎಲ್ಲ ಬರಬಹುದು. ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಇಲ್ವಾ? ರಾತ್ರಿ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಒಬ್ಬ ಸಹೋದರ ಹೇಳಿದ್ರು, ಅಪ್ಪ ನನ್ನ ಹೃದಯದಲ್ಲಿಂದ ಭಾರವೆಲ್ಲ ಹೋಗ್ಬಿಡ್ತು, ನೋವೆಲ್ಲ ಹೋಗ್ಬಿಡ್ತು ಅಂದ್ರು. ಈ ಜಾಗದಲ್ಲಿ ದೇವರ ಕಾರ್ಯ ಮಾಡ್ತಾರೆ. ಆಮೇಲೆ ಇನ್ನೊಬ್ಬರು ಬ್ರದರ್ ಹೇಳಿದ್ರಲ್ಲ, ನೀನು ಪ್ರಾರ್ಥನೆ ಮಾಡಿದ್ರೆ ನೀನು ಏನೇನು ಮಾತಾಡ್ತೀವಿ ನಾನೆಲ್ಲ ಕೇಳಿಸ್ಕೊಂಡು ಉತ್ತರ ಕೊಡ್ತೀನಿ ಅಂತ ಉತ್ತರ ಕೊಟ್ಬಿಟ್ರು. ಹಲ್ಲೆಲೂಯಾ. ನೋಡಿ, ಈ ವೈರಿಂಗ್ 1 ಲಕ್ಷ ಆಗುತ್ತಂತೆ. ಸುಮ್ಮನೆ ಹೋಗು ಬ್ರದರ್, ನಮ್ಮ ಫ್ರಾನ್ಸಿಸ್ ಬ್ರದರ್ ಬಂದು ಬೆಳಗ್ಗೆನೆ ವೈರಿಂಗ್ ಇದೆಲ್ಲರೂ ಕಾರಣಸ್ಥರು ಆಗಿಲ್ದಿರ್ಬೋದು, ಕೆಲವು ನಿಂತು ದೇವ್ರ ಕಾರ್ಯ ಮಾಡ್ತಾರೆ. ಆಮೇಲೆ ದೇವರ ಸ್ತೋತ್ರ. ಹಲ್ಲೆಲೂಯಾ. ಹೆಚ್ಚಿನ ಸಮಯ ಇಲ್ಲ. ಇವತ್ತು ಮನುಷ್ಯನಿಗಿಂತ ದೇವರನ್ನು ಮಹಿಮೆಪಡಿಸುವ ವಿಚಾರ. ಹಲ್ಲೆಲೂಯಾ. ನಮ್ಮ ಹೃದಯಗಳಲ್ಲಿ ಇಷ್ಟು ಮಾತ್ರ ಭಾರ ಇಟ್ಟಿರೋದು ಆತನೇ ಆಗಿದ್ದಾನೆ, ಆತನ ಕರುಣಾಮಯನಾಗಿದ್ದಾನೆ. ಆಮೇಲೆ ದೇವರ ಸ್ತೋತ್ರ. ಇನ್ನು ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಕಿಟಕಿ, ಬಾಗಿಲು, ವೈರಿಂಗು ಇದೆಲ್ಲ ಬರೋದಕ್ಕೆ. ಆಮೇಲೆ ಇದು ಸಂತೋಷ ನೋಡ್ಬಿಟ್ಟಿದ್ದಾರೆ. ನಮ್ಮ ಹೊಸದಾಗಿ ಬರುವಂಥ ಶೇಖರ್ ಬ್ರದರ್, ಇದು ಏನಾಗುತ್ತೆ ಗೊತ್ತಿಲ್ಲ, ನನ್ನ ಕೈಲಿ ಒಂದು 5,000 ಕೊಡ್ತೀನಿ ಅಂತ ಬೆಳಿಗ್ಗೆ ಆವಾಗಲೇ ಅವರು ಹಾಕ್ಬಿಟ್ಟು. ಕಾರಣ ಅಂದರೆ ನಾವು ಕೇಳಿಲ್ಲ, ದೇವರು ಕ್ರಿಯೆ ಮಾಡ್ತಾರೆ. ಆಮೇಲೆ ಇನ್ನೂ ಟಾಯ್ಲೆಟ್ ಬೇಕು, ಎಷ್ಟೋ ಇದೆ. ಆದರೆ ದೇವರು ತನ್ನ ಐಶ್ವರ್ಯಕ್ಕಾಗಿ ಎಲ್ಲವನ್ನು ನೇಮಿಸುವ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಒಂದು ವಿಶೇಷ ಏನಂದರೆ, ಇದನ್ನ ರವಿ ಮೊದಲನೇ ಆರಾಧನೆ, ಆ ಟೀಮ್ ಅವರು ಮೊದಲನೇ ಕೀರ್ತನೆ ಮಂಜಮ್ಮಂಥದ್ದು ಈ ಸಭೆಯಲ್ಲಿ ಪ್ರಾರಂಭ ಆಗಿದ್ದು. ಆಮೇಲೆ ಮೊದಲನೇ ಮೀಟಿಂಗ್ ಮಾಡಿ ಚಲಪತಿ, ಮತ್ತೆ ಮೊದಲನೇ ಸಾಕ್ಷಿ ಇಲ್ಲಂಥದ್ದವರು. ಮೊದಲನೇ ಆರಾಧನೆಗೆ ನೀವೆಲ್ಲ ಬಂದಿದ್ದೀರ ಕುಟುಂಬವಾಗಿ. ಆಮೇಲೆ ಜೊತೆಗೆ ಇಷ್ಟು ಜನ ಬರೋದಕ್ಕೆ ನನ್ನ ಒಬ್ಬನ ಪ್ರಯತ್ನ ಅಲ್ಲ, ಸೇವಕರು ಯಾರಿದ್ದೀರಲ್ಲ ನಮ್ಮ ಜೊತೆ ಕುಟುಂಬಗಳು, ಒಂದು 20 ಕುಟುಂಬಗಳು ರಾತ್ರಿಗಳು ಹಳ್ಳಿಗಳಿಗೆ ಹೋಗಿ ಪ್ರೋತ್ಸಾಹ ಮಾಡಿ ಪ್ರಾರ್ಥನೆ ಮಾಡಿದ್ರಲ್ಲ, ನಿಜವಾದ ಕಾಣಿಸ್ತಾ ಇರ್ಬೋದು. ಆದರೆ ನಮ್ಮ ಹಿಂದ್ಗಡೆ ಅವರ ಕೆಲಸ ತುಂಬ ಇದೆ. ಆಮೇಲೆ ಒಂದು ದಿವಸ ಅವರನ್ನ ದೇವರು ಹೊರಗಡೆ ತಗೊಂಡು ಬರ್ತಾರೆ. ಏನೋ ಒಂದು 20 ಕುಟುಂಬ ಸೇವೆ ಮಾಡ್ತಾ ಇದ್ದೀರಾ, ಅವರ ದೇವರು ಬೆಳಕಿಗೆ ತಗೊಂಡ್ಬರ್ತಾರೆ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಮೊದಲನೇ ಪ್ರಸಂಗ ಮಾಡೋದಕ್ಕೆ ಯಾಕೆ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿರ್ಬೇಕು ಅಂದಾಗ, ಈ ಒಂದು ಕೆಲಸ ಮಾಡೋದಕ್ಕೆ, ಸೀಟ್ ಹಾಕೋದಕ್ಕೆ, ಎಲ್ಲ ಫ್ಯಾಕ್ಟ್ರಿ ಕೆಲಸ, ಬೇರೆ ಬೇರೆ ಕೆಲಸ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಅವ್ರು ಹಿಂಗೆ ಮಾಡಬೇಕು, ಇದೇ ಥರ ಇರಬೇಕು ಅಂತೇಳಿ ತನ್ನ ಸ್ವಂತ ಸಭೆ, ಸ್ವಂತ ಮನೆ ಕೆಲಸದ ರೀತಿಯಲ್ಲಿ ತನ್ನ ಹಣವನ್ನು ಹಾಕಿ, ಏನಲ್ಲಿ ಅದು ಅವರ ಒಂದು ಟ್ಯಾಲೆಂಟ್ಗೆ, ಜ್ಞಾನಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಆ ರೇಟ್ ಹೇಳಕ್ಕೆ ಬರ್ತಾ ಇಲ್ಲ ನಾನು. ಆಮೇಲೆ ತನ್ನ ತಾನು ಒಪ್ಪಿಸ್ಕೊಂಡು ಇಲ್ಲಿ ಕೆಲಸ ಮಾಡಿದ್ರು. ಅದಕ್ಕೆ ಈ ಸಭೆಯಲ್ಲಿ ಫಸ್ಟ್ ಪ್ರಸಂಗ ಅವ್ರಿಗೆ ಕೊಟ್ಟಿದ್ರು. ದೇವರ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ಮೊದಲನೇ ಸ್ಥಾನ.
ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಒಂದು ನಿಮಿಷಗಳ ಕಾಲ ಎದ್ದು ನಿಂತುಕೊಂಡು ದೇವರನ್ನ ಮುಂದೆ ನಾವು ಇಡುವಂತವರಾಗಿರೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಅದ್ಭುತಗಳು ಆಶ್ಚರ್ಯಕರವಾದದ್ದಾಗಿದೆ, ಅದ್ಭುತಕರವಾದದ್ದಾಗಿದೆ. ಆತನು ಮಾಡುವಂತ ಕಾರ್ಯಗಳು ಯಾರು ಗ್ರಹಿಸಲು ಸಾಧ್ಯವಿಲ್ಲ. ಗ್ರಹಿಸಿದಂತ ಕಾರ್ಯಗಳನ್ನು ಮಾಡುವಂತ ದೇವರು ನಮ್ಮ ದೇವರು ಮಾತ್ರ. ಹಲ್ಲೆಲೂಯಾ. ಯಾವ ಸರ್ಕಾರವಾಗಲಿ ಯಾವ ಮನುಷ್ಯನಾಗಲಿ ಮಾಡದೇ ಇರುವಂತ ಕಾರ್ಯ ನಮ್ಮ ದೇವರು ಮಾತ್ರ ಮಾಡ್ತಾನೆ. ಆದ್ರೆ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ದೇವರು ಮಾಡಿದಂತ ಉಪಕಾರ ಹೊಸ ಸಭೆಯಲ್ಲಿ ಕಾಲಿಟ್ಟಿದ್ದೇವೆ. ಈ ಹೊಸ ಸಭೆ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾದಂತ ದೇವರಾಗಿದ್ದಾನೆ. ಆಶ್ಚರ್ಯಕರವಾದಂತ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಭಾಗದಲ್ಲಿ ಹೇಳುತ್ತೆ, ಅದ್ಭುತಗಳನ್ನು ಮಾಡಲು ಆತನೊಬ್ಬನೇ ಶಕ್ತನು. ಆತನ ಕೃಪೆಯು ಶಾಶ್ವತವಾದ ದೇವರಾಗಿ ಕೃಪೆಯುಳ್ಳ ಆತನ ಕಾರ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಕೇರುಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಯು ನಿಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ. ಸ್ತುತಿಗೆ ಪಾತ್ರ ನೀನೇ. ಆರಾಧನೆಗೆ ನೀವು ಯೋಗ್ಯನೇ. ಸ್ತುತಿಗೆ ಪಾತ್ರ ನೀನೇ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನು ಆರಾಧಿಸುವೆ. ಸರ್ವಶಕ್ತ
ನಾವೆಲ್ಲರೂ ಕುಳಿತುಕೊಳ್ಳೋಣ. Hallelujah. ಮತ್ತೊಂದು ಆವೃತ್ತಿ ಕೇಳ್ತೇನೆ, ಎಷ್ಟು ಜನ ಸಂತೋಷವಾಗಿದ್ದೀರಿ? Hallelujah. ಹೊಸ ಸಭೆಯ ಅನುಭವ, ಹೊಸ ಸಭೆಯ ಒಂದು ಸಂತೋಷ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಇದೇ ಸಂತೋಷ ಅಂತ್ಯದ ತನಕ. ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ಆದಿಗಿಂತ ಅಂತ್ಯವೇ. ದೇವರ ವಾಕ್ಯ ಭಾಗದಲ್ಲಿ ಹೇಳುತ್ತೆ, ಈ ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದಾತನು ನಡೆಸಿಕೊಂಡು ಹೋಗಿ ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಈ ಒಳ್ಳೆ ಕೆಲಸ ದೇವರು ನಿಮ್ಮಲ್ಲಿ ಪ್ರಾರಂಭ ಮಾಡಿದೆ. ಯಾವ ಕಾರ್ಯ? ಕೆಲವೊಂದು ವಿಷಯಗಳನ್ನು ಹೇಳಲು ನಾನು ಬಯಸುವಂತನಾಗಿದ್ದೇನೆ. ಇಸ್ರಾಯೇಲರ ಜೀವಿತದಲ್ಲಿ ಇದೇ ರೀತಿಯಾದಂತಹ ಒಂದು ಅನುಭವ. ಯಾವ ರೀತಿ ನೀವು ಸಂತೋಷ ಪಡ್ತಾ ಇದ್ದೀರಲ್ಲ, ಇದೇ ಒಂದು ಅನುಭವ. ಯಾವ ಅನುಭವ? ಈ ಅನುಭವದ ಬಗ್ಗೆ ನಾವು ಯೆಹೋಶುವನ ಗ್ರಂಥ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ತೆಗಿರಿ. ಇವತ್ತು ನಾವು ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಆರಿಸಿಕೊಂಡಿರುವಂತದ್ದು ಯೆಹೋಶುವನ ಗ್ರಂಥ 5ನೇ ಅಧ್ಯಾಯ 1ರಿಂದ 15ನೇ ವಚನ ತನಕ ನಾವು ಕೆಲವೊಂದು ಕಾರ್ಯಗಳನ್ನ ನಾವು ಕಲಿತೇವೆ. ಇಲ್ಲಿ ಓದೋಕೆ ಆಗಲ್ಲ, ಬಹಳ ಸಮಯ ಹಿಡಿಸುತ್ತೆ. ಮೆಸೇಜ್ ತುಂಬಾ ದೊಡ್ಡದಾಗಿದೆ, ಅದಕ್ಕೋಸ್ಕರ ಇಲ್ಲಿ ಗಿಲ್ಗಾಲಿನಲ್ಲಿ ನಡೆದಂತ ಒಂದು ವಿಶೇಷತೆ ಬಗ್ಗೆ ನಾನು ಹೇಳುತ್ತೇನೆ. ಗಿಲ್ಗಾಲಿನಲ್ಲಿ ನಡೆದಂತ ಒಂದು ವಿಶೇಷತೆ ಬಗ್ಗೆ ನಾನು ಮಾತನಾಡಲು ಬಯಸುವಂತನಾಗಿದ್ದೇನೆ. ಗಿಲ್ಗಾಲಿನಲ್ಲಿ ನಡೆದಂತ ಒಂದು ವಿಶೇಷತೆ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. So I am going to talk about something which special happened in the place of Gilgal. ಆ ಗಿಲ್ಗಾಲಲ್ಲಿ ಯಾವ ಕಾರ್ಯಗಳು ನಡೆಯಿತು? So what kind of activities happened in the place of Gilgal? ಗಿಲ್ಗಾಲ್ ಯಾವ ರೀತಿಯಲ್ಲಿ ನೀವು ಈ ದಿವಸದಲ್ಲಿ ಹೊಸ ಸಭೆಗೆ ಬಂದಿದ್ದೀರೋ, So how you people came to new church here today? ಅದೇ ರೀತಿಯಾದಂತ ಅನುಭವವು ಗಿಲ್ಗಾಲಿನಲ್ಲಿ ಆ ಜನರಿಗೆ, ಇಸ್ರೇಲ್ ಜನರಿಗೆ ನಡೆಯಿತು. The same way the people of Israel experienced this kind of experience. ಅವರು ಗಿಲ್ಗಾಲಿಗೆ ಬರುವುದಕ್ಕಿಂತ ಮುಂಚೆ ನಡೆದಂತ ಕೆಲವೊಂದು ಸನ್ನಿವೇಶಗಳನ್ನ ನಾನು ನಿಮಗೆ ತಿಳಿಸುತ್ತೇನೆ. So before the people of Israel came to the place of Gilgal, what kind of experience they have experienced? I am going to share. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೋಡುವಾಗ, If you look at the Genesis chapter 12, 1ನೇ ಅಧ್ಯಾಯದಿಂದ 5ನೇ ವಚನ ತನಕ ನೋಡುವಾಗ, from verse 1 to 5, ಅಲ್ಲಿ ಅಬ್ರಹಾಮನನ್ನು ದೇವರು ಕರೆದರು. so God called Abraham. ಅಬ್ರಹಾಮನನ್ನ ಕರೆದು ದೇವರು 3 ವಿಧಿ ನಿಯಮಗಳನ್ನ ಕೊಟ್ಟರು. So he had given 3 commandments. ಅದು ನೀನು ನೆರವೇರಿಸುವುದೇ ಆದರೆ ನಿನಗೆ 3 ಆಶೀರ್ವಾದಗಳು ಕೊಡ್ತೀನಿ ಎಂಬುದಾಗಿ. If God told Abraham, if you can able to fulfill these 3 commandments, I am going to bless you. ಆ 3 ವಾಗ್ದಾನಗಳು ಏನೆಂಬುದಾಗಿ ನೋಡುವಾಗ, So what are those 3 promises? ನಿನ್ನನ್ನು ಆಶೀರ್ವದಿಸುವೆನು, I am going to bless you. ನಿನ್ನ ನಾಮವನ್ನು ಕೀರ್ತಿಗೆ ತರುವೆನು, So I am going to make your name great. ನಿನ್ನ ಸಂತಾನದವರನ್ನು ಭೂಮಿಯಲ್ಲೆಲ್ಲ ಹಬ್ಬಿಸುವೆನು ಎಂಬುದಾಗಿ. So I am going to bless your offerings. ನೀವು ದೇವರ ವಾಕ್ಯ ಭಾಗದಲ್ಲಿ ನೀವು ಆದಿಕಾಂಡದಲ್ಲಿ ನೋಡುವಾಗ, So if you look at the Genesis chapter, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಕರೆದರು. so in the chapter 12, God called Abraham. 13ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿ ದೇವರು ಹೇಳಿದಂತ 2 ವಾಗ್ದಾನಗಳು ನೆರವೇರಿತು. So in the chapter 13 and 14, both the 2 promises of God has been fulfilled. ಆದರೆ ಅಲ್ಲಿ ಇನ್ನೂ ಒಂದು ವಾಗ್ದಾನವು ನಿಂತಿತ್ತು. But there is one more promise that is still pending. ನಿನ್ನ ಸಂತಾನವನ್ನು ಆಶೀರ್ವದಿಸ್ತೇನೆ, ನಿನ್ನ ಸಂತಾನವನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು. So I am going to bless your offsprings. I am going to make your generation great. ಅಲ್ಲಿ 15ನೇ ಅಧ್ಯಾಯದಲ್ಲಿ ನೋಡುವಾಗ, So when we look into chapter 15, ಆದಿಕಾಂಡ 15ನೇ ಅಧ್ಯಾಯದಲ್ಲಿ Genesis chapter 15, 2ನೇ ವಚನದಲ್ಲಿ, if you look into verse 2, ಅಲ್ಲಿ ಅಬ್ರಹಾಮನು ದೇವರ ಬಳಿಗೆ ಬಂದು ಒಂದು ಪ್ರಾರ್ಥನೆ ಮಾಡ್ತಾನೆ. so in that verse 2, Abraham came to God and prayed this prayer. ದೇವರೇ, ನೀನು ನನಗೆ ಏನು ಕೊಟ್ಟರೇನು? So God give anything, whatever you are going to give, what is else? ಯಾಕೆಂದರೆ ನನಗೆ ಮಕ್ಕಳಿಲ್ಲವಲ್ಲ. So because I don't have any children, ನೀನು ನನಗೆ ನನ್ನ ಹೆಸರನ್ನು ಕೀರ್ತಿಗೆ ತಂದೆ, you have made my name great. ನನ್ನನ್ನು ಆಶೀರ್ವದಿಸಿದ್ದಿ, You have blessed me. ಎಲ್ಲ ಹಾಡುಗಳು, ಕುರಿಗಳು, ಒಂಟೆಗಳು ಎಲ್ಲ ಇದೆ ನನ್ನ ಹತ್ರ. So you have given everything, all the cattle, everything you have blessed me with. ಆದರೆ ನೀನು ಮಾಡಿದಂತ ಒಂದು ವಾಗ್ದಾನ ಇನ್ನೂ ನೆರವೇರಲಿಲ್ಲ. But one promise which you have given me, it is not yet fulfilled. ಆ ವಾಗ್ದಾನ ಏನಂದ್ರೆ ನನಗೆ ಮಗು ಕೊಡ್ತೀನಿ ಅಂತ ಹೇಳಿದೆಯಲ್ಲ. That promise is you promised me to give me a child. ನೀನು ನನಗೆ ಮಕ್ಕಳೇ ಕೊಡದೆ ಅದು ಹೆಂಗೆ ನನ್ನ ಕುಟುಂಬ, ನನ್ನ ಸಂತತಿ ದೊಡ್ಡದಾಗುತ್ತೆ? So without you giving me children, how can my generation going to be great? ಅಲ್ಲಿ ದೇವರ ವಾಕ್ಯ ಭಾಗದಲ್ಲಿ ನೋಡುವಾಗ, When we look into words there, ಈ ರೀತಿಯಾದಂತ ಒಂದು ಮಾತುಕತೆ ನಡೀತಿರುವಾಗ, so when this kind of conversation is happening, ಅಲ್ಲಿ
So God telling like this, ಅಬ್ರಹಾಮನೇ, Abraham, ನೀನು ಯೋಚನೆ ಮಾಡ್ತಿರೋದು ಒಂದು ಮಗು, so you are thinking about only one child. ಆದ್ರೆ ನಾನು ಯೋಚನೆ ಮಾಡ್ತಿರೋದು ನಿನ್ನ ಸಂತತಿ. Thinking about your generation. ದೇವರು ಹೇಳಿದ್ದು ಅಬ್ರಹಾಮನಿಗೆ, What God told Abraham. ನಿನ್ನ ಸಂತತಿಗೆ ಅಂತ ಹೇಳಿದ್ರು. So he told about making a great ನಿನ್ನ generation. ಒಂದು ಮಗನ ದೊಡ್ಡ ಸಂತಾನ ಅಂತ ಹೇಳಿಲ್ಲ. So he never told your child is a great generation. ನಾನು ನಿನ್ನ ಸಂತತಿಯ ಬಗ್ಗೆ ಚಿಂತಿಸುತ್ತಿದ್ದೇನೆ. So I was thinking about your generation. ಅಲ್ಲಿ ದೇವರು ವಾಕ್ಯ ಹೇಳ್ತಿದೆ. So God's word saying like this. ಅಲ್ಲಿ ಸಾಯಂಕಾಲದ ಸಮಯದಲ್ಲಿ, ಹೊತ್ತು ಮುಳುಗುವಂತ ಸಮಯದಲ್ಲಿ, So during the time of evening, ದೇವರಿಗೂ ಮತ್ತು ಅಬ್ರಹಾಮನಿಗೂ ಒಂದು ಮಾತುಕತೆ ನಡೆಯುವಂತ ಸಮಯದಲ್ಲಿ, so there is a conversation that is going on between Abraham and God. ಅಲ್ಲಿ ದೇವರಿಗೂ ಮತ್ತು ಅಬ್ರಹಾಮನಿಗೂ ಒಂದು ಒಡಂಬಡಿಕೆ ನಡೆಯಿತು. So there is a covenant that happened between Abraham and God. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, So God is telling that, ಅಬ್ರಹಾಮನೇ, Abraham, ನೀನು ನಿನ್ನ ಸಂತತಿಯ ಕುರಿತು ನಾನು ಎಲ್ಲವನ್ನೂ ಹೇಳ್ತೇನೆ, ಕೇಳು. so I am going to tell about your generation, everything, listen to me. ನಿನ್ನ ಸಂತತಿಯವರು 400 ವರ್ಷ ಐಗುಪ್ತ ದೇಶದಲ್ಲಿ ಗುಲಾಮರಾಗಿರ್ಬೇಕು. So your generation is going to be in slavery for 400 years in Egypt. ನೀನು ಗುಲಾಮತನದಲ್ಲಿ ಇದ್ದ ನಂತರ ಅವರು ಬಿಡುಗಡೆ ಹೊಂದುತ್ತಾರೆ. So after that slavery, then they are going to be delivered. ಅದಾದ ನಂತರ ಏನಾಗುತ್ತೆ ನಾನು ಹೇಳ್ತೀನಿ, ಕೇಳಿಸ್ಕೊ. So after that, what is going to happen? I will tell. Listen to me. ಅವರು ಗುಲಾಮತನದಲ್ಲಿ ಇರ್ತಾರೆ, So after they are being in slavery, ಹಿಂಸೆ ಅನುಭವಿಸ್ತಾರೆ, so they are going to be ಕಷ್ಟ ಅನುಭವಿಸ್ತಾರೆ, persecuted. ಕಷ್ಟ So ಅನುಭವಿಸ್ತಾರೆ. they are going to be persecuted. ಎಲ್ಲ ಆದ್ಮೇಲೆ So after that, ಅವರಿಗೆ ಉತ್ತಮವಾದದನ್ನು ನಾನು ಕೊಡಲು so ಇಷ್ಟಪಡ್ತಾರೆ. I am going to give them a great blessing. ಆ ಉತ್ತಮವಾದದ್ದು ಏನು? So what is that blessing I am going ಅಲ್ಲಿ to ದೇವರು give? ಹೇಳ್ತಾರೆ, ಹಾಲು ಜೇನು ಹರಿಯುವಂತ ಕಾನಾನ್ ದೇಶ ನಾನು ಕೊಡ್ತೀನಿ. So I am going to lead them to the Canaan ಈ land. ಕಾನಾನ್ ದೇಶ ಏನೆಂಬುದಾಗಿ ನೋಡುವಾಗ, So what is that nation of ಇವರಿಗೆ Canaan? ಬಹಳ ಸಮಾಧಾನ ಕೊಡಬೇಕಾದಂತ ಸ್ಥಳ. So it is a place of full of peace, ಯಾಕಂದ್ರೆ ಅವರಿಗೆ ಎಲ್ಲ ಹಾರ್ವೆಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿತ್ತು. because they are going to get a plenty harvest. ಆದರೆ But ದೇವರಲ್ಲಿ 10 ಪಟ್ಟಣಗಳ ಕುರಿತು ಅಲ್ಲಿ ಹೇಳಿದ್ದಾರೆ ಕೊನೆ ವಚನದಲ್ಲಿ. so in the end of that verse, God is describing about 10 cities. ನೀವು ಐಗುಪ್ತ ದೇಶ ಬಿಟ್ಟು ಹೋಗುವಂತ ಸಮಯದಲ್ಲಿ, So during the time we are leaving Egypt, ನೋಡಿ ಅರ್ಥ ಮಾಡ್ಕೊಳ್ಳಿ, so listen to me. ಇಲ್ಲಿ ಐಗುಪ್ತ ದೇಶ ಇದೆ, So here the nation of Egypt. ಇಲ್ಲಿ ಒಂದು ಸಮುದ್ರ ಇದೆ, So there is a sea there, ಅಲ್ಲಿ ಒಂದು ಬೆಟ್ಟ ಇದೆ. and there is one mountain. ಈ ಸಮುದ್ರ ದಾಟಿ ಬೆಟ್ಟ ಹತ್ತಿ ಇಳಿದ್ರೆ ಅವರಿಗೆ ಕಾನಾನ್ ದೇಶ. So after crossing the sea and coming down from that mountain is the Canaan nation. ಆದರೂ ಸಹ ದೇವರು ಏನ್ ಹೇಳ್ತಾ ಇದ್ದಾರೆ, But still what God is saying, ನೀವು ಬೆಟ್ಟನ ಸುತ್ತಕೊಂಡು ಹೋಗ್ಬೇಕು. you have to turn around that hill. ಯಾಕೆಂದ್ರೆ Why? Because ಈ ಬೆಟ್ಟದ ಸುತ್ತ ಇರುವಂತ ಪ್ರದೇಶ ನಾನು ನಿಮ್ಗೆ ಕೊಡ್ತೀನಿ. I am going to give you the place which is all around this ಈ hill. ಸಭೆಯಲ್ಲಿರೋರ್ಗೂ ದೇವರಾದ ಹೇಳ್ತಾ ಇದ್ದಾರೆ, The same thing God is telling you people. ನೀವು ಹತ್ರವಿರುವಂತ ಪಟ್ಟಣವಲ್ಲ, So you are not a town which is very near. ಸುತ್ತ ಇರುವಂತ ಹಳ್ಳಿಯನ್ನು ಸುತ್ತು ನೋಡ್ರಿ. So you just look around all the villages surrounding ಸುತ್ತ here. ಇರುವಂತ ಹಳ್ಳಿಗಳನ್ನ ನಾನು ನಿಮ್ಗೆ ಕೊಡ್ತೀನಿ ಅಂತ So all the villages that are surrounding here, I am going to be giving you. ದೇವರು ನಿಮ್ಮ ಆಲಯವನ್ನು ತುಂಬಿಸುವಂತ ದೇವರಾಗಿದ್ದಾರೆ. So God is going to fill this church. ಅಲ್ಲಿ ಅವರ ಮುಂದೆ ಪ್ರಯಾಣ ಮಾಡುದು. So they have made that journey. ಯೋಸೇಫನು ಆ ಯಾಕೋಬನ ಜೀವಿತದಲ್ಲಿ ಈ ಆಶೀರ್ವಾದ ನೆರವೇರಿತು. So there is a blessing in the life of Jacob. ಯಾಕೋಬನು ಆ ದೊಡ್ಡ ಸಂತಾನವಾಯಿತು. So Jacob has become a great generation. ಅವನ ಮಗನಾದಂತ ಯೋಸೇಫನು ಐಗುಪ್ತ ದೇಶದಲ್ಲಿ ಅಧಿಕಾರಿಯಾದನು. So his son Joseph also became a great minister in Egypt. ಅಧಿಕಾರಿಯಾದ ನಂತರ ಎಲ್ಲ ಅಣ್ಣ ತಮ್ಮಂದಿರನ್ನು ಅವನ ಬಳಿಗೆ ಕಳೆದುಕೊಂಡನು. After he has been in authority, he has called all his family to himself. ಅದಾದ ನಂತರ ಯೋಸೇಫನು ಅಲ್ಲಿ ಸತ್ತು ಹೋದನು. So after that Joseph died in Egypt. ಈ ಸಂತಾನ ಬೆಳೆಯಲು ಆರಂಭಿಸಿತು. So now this generation became. ಐಗುಪ್ತ ದೇಶದ ಅರಸನಿಗೆ ಫರೋಹನಿಗೆ ಭಯ ಪ್ರಾರಂಭವಾಯಿತು. So after that the Pharaoh in the Egypt started ಈ fearing. ಜನಾಂಗ ತುಂಬಾ ಬೆಳೀತಾ ಇದೆ. This generation is growing so ಈ rapidly. ಜನಾಂಗ ಬೆಳೆದ ಮೇಲೆ ನಮ್ಮನ್ನ ಎಲ್ಲಿ ತಳಮಟ್ಟಕ್ಕೆ ನೋಡ್ತಾರೋ, If they grow so much like this, they might dominate us. ಆದುದರಿಂದ ನಾನು ಈ ಜನಾಂಗದವ್ರನ್ನ 2 ವಯಸ್ಸು ಅಂತ ಗಂಡು ಮಕ್ಕಳನ್ನ ಸಾಯಿಸ್ಬಿಡ್ತೀನಿ. So that is why I am going to kill all the children, male boys who are under 2 years. ಈ ನಾನು ಸಾಯಿಸೋದಾದ್ರೆ ಈ ಜನರೇಷನ್ ಬೆಳೆಯೋಲ್ಲ. So that this generation might be controlled. ಆದ್ರೆ ದೇವರ ಚಿತ್ತನೆ ಬೇರೆ ಆಗಿತ್ತು. But God's purpose was different that day. ದೇವರ ಚಿತ್ತ ಮೋಶೆ ಮುಖಾಂತರ ಪ್ರಾರಂಭ ಆಯಿತು. So God's purpose revealed from the Moses. ಮೋಶೆನ ಅವ್ರ ತಾಯಿ ಎತ್ತಿದ ಮೇಲೆ ಆ ಫರೋಹನ ಕುಟುಂಬದಲ್ಲೇ ಬೆಳೆಯೋಂಗೆ ಆಯಿತು. So after giving birth to Moses, he was being brought up in Egypt. ಫರೋಹನ ಕುಟುಂಬದಿಂದ ಆಚೆ ಬಂದ. So after coming out of Pharaoh's house, ದೇವರು ಅವನನ್ನು ಒಂದು ಬೆಟ್ಟದಲ್ಲಿ ಸಂಧಿಸಿದರು. so God met Moses in a mountain. ನನ್ನ ಜನರನ್ನು ಬಿಡುಗಡೆ ಮಾಡಿ ನೀನು ಕರೆದುಕೊಂಡು ಹೋಗು. So God told him, you have to redeem my people and take ಯಾಕಂದ್ರೆ them out. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನ ನೆರವೇರಬೇಕು.
being led through Moses there ಇವರ with many victories. ಇವರ ಪಟ್ಟಣಗಳಾಯಿತು. So all towns became theirs. ಮೋಶೆ ಆದ ನಂತರ ದೇವರು ಬಂದು ಯೆಹೋಶುವನನ್ನ ಕರೆದರು. So after that God called Joshua ಯಾಕಂದ್ರೆ ಮೋಶೆ ತನ್ನ ಜೀವಿತದಲ್ಲಿ ಒಂದು ತಪ್ಪನ್ನು ಮಾಡಿದನು. because Moses did one mistake. ಅದಕ್ಕೆ ದೇವರು ಹೇಳಿದ್ರು, ನೀನು ಆಲದೇನ ಕಾನಾನ್ ದೇಶಕ್ಕೆ ಹೋಗುವಾಗಿಲ್ಲ. So that is why you are not allowed to reach the Canaan. ಎಲ್ಲದಕ್ಕೂ ದೇವರ ವಾಕ್ಯದಲ್ಲಿ ರೆಫರೆನ್ಸ್ ಇದೆ. ನಾನು ರೆಫರೆನ್ಸ್ ಕೊಟ್ರೆ ಟೈಮ್ ಆಗುತ್ತೆ. So everything, for whatever I am saying, there is a reference in the Bible. If I take the reference, it will take time. ಅಲ್ಲಿ ಯೆಹೋಶುವನಿಗೆ ಇದು ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದಲ್ಲಿ ಯೆಹೋಶುವನಿಗೆ ಕೈ ಕೊಡಲ್ಪಡ್ತು. So if you read in the Joshua chapter 1 verse 1, ಅಲ್ಲಿ ಯೆಹೋಶುವನ ಗ್ರಂಥದಲ್ಲಿ ನೋಡುವಾಗ if you look into Joshua chapter, ಅಲ್ಲಿ ಯೆಹೋಶುವನ ಗ್ರಂಥದಲ್ಲಿ ಹೇಳುತ್ತದೆ, so in Joshua chapter it is saying like that. ಮೋಶೆಗೆ ಬದಲಾಗಿ ಯೆಹೋಶುವನನ್ನು ನಾಯಕತ್ವದಲ್ಲಿ ದೇವರು ನೇಮಿಸಿದರು. So God considered Joshua in place of Moses as a leader. ಅಲ್ಲಿ ನಾಯಕನಾಗಿ ಅವನು ಮುನ್ನಡೆಸಲು ಪ್ರಾರಂಭಿಸಿದನು. So when he started leading as a leader, ಅವನು ಹೋಗಿ ಆ ಎಲ್ಲಾ ಜನರೊಟ್ಟಿಗೆ ಮಾತನಾಡಿದ. so when he went and interacted with all the people, ಅವರೆಲ್ಲರೂ ಹೇಳಲು, ಓಕೆ ನಾವು ಒಪ್ಕೊಳ್ತೇವೆ ಎಂಬುದಾಗಿ ಹೇಳಿದ್ರು. so everyone agreed with him. ಅಲ್ಲಿಂದ ಪ್ರಯಾಣ ಪ್ರಾರಂಭವಾಯಿತು. So from there the journey started. ಮೊದಲನೇ ದಿವಸದಲ್ಲಿ ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೆ ಗೂಢಚಾರನ ಕಳಿಸಿಕೊಟ್ರು. So in the first day he sent spies to look around the Jericho. ಇದು ಯೆಹೋಶುವ 2ನೇ ಅಧ್ಯಾಯದಲ್ಲಿ ನಡೆಯುತ್ತೆ. So this happens in the chapter 2. 3ನೇ ಅಧ್ಯಾಯದಲ್ಲಿ ಯೋರ್ದಾನ್ ಹೊಳೆಯನ್ನು ದಾಟ್ತಾರೆ. So in the chapter 3 they were going to cross the Jordan river. 4ನೇ ಅಧ್ಯಾಯದಲ್ಲಿ ಅವರು ಯೆರಿಕೋ ಪಟ್ಟಣವನ್ನು ಅಲ್ಲಿ ಸಂಧಿಸಬೇಕು. 4ನೇ ಅಧ್ಯಾಯದಲ್ಲಿ ಅವರು ಈ ಗಿಲ್ಗಾಲ್ಗೆ ಬರ್ತಾರೆ. So in the chapter 4 they are going to meet the city of Jericho and they come to the place of Gilgal. ಆ ಗಿಲ್ಗಾಲ್ ಎಲ್ಲಿದೆ ಅಂದ್ರೆ ಯೆರಿಕೋ ಪಟ್ಟಣದ ಸ್ವಲ್ಪ ಮುಂದೆ ದೂರದಲ್ಲಿ ಇದೆ. So the place of Gilgal is just near to the town of Jericho. ಈಗ ಯುದ್ಧ ಮಾಡಬೇಕಾದ್ರೆ ಜನರು ತಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. So if they have to go for battle, they have to get prepared themselves. ಯಾರೆಲ್ಲ ಇಲ್ಲಿ ಕುಳಿತುಕೊಂಡಿದ್ದೀರೋ, So we're all sitting here. ನೀವೆಲ್ಲವೂ ಆಚೆ ಹೋಗಿ ನೀವು ಯುದ್ಧ ಮಾಡಬೇಕಾದ್ರೆ, ಅಂದ್ರೆ ಯುದ್ಧ ಅಂದ್ರೆ ಜಗಳ ಮಾಡೋದಲ್ಲ. So if you have to go outside and do this kind of war, now war means not fighting. ಗಲಾತ್ಯ ಪತ್ರಿಕೆ ದೇವರ ವಾಕ್ಯ 5ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಹೇಳುತ್ತದೆ, So in the Galatians chapter 5 verse 12 it says like this. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, So we are not fighting against flesh and blood. ಅಂಧಕಾರದ ಶಕ್ತಿಗಳ ಮೇಲೆ, ದುರಾತ್ಮ ಸೇನೆಗಳ ಮೇಲೆ ಹೋರಾಡ್ತೇವೆ. So we are fighting against all principalities. ಇಂಥ ಇದರಲ್ಲಿ ಹೋರಾಡುವುದಕ್ಕೆ ನಿಮಗೆ ಶಕ್ತಿ ಬೇಕು. So to fight against this kind of spiritual beings you need power. ಈ ಗಿಲ್ಗಾಲ್ ಪ್ರಾಂತ್ಯದಲ್ಲಿ So in this place of Gilgal, ಅವರು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳ ಪ್ರಾರಂಭ so ಮಾಡಿದರು. they started preparing themselves. ಅವರ ಸಿದ್ಧತೆ ಕುರಿತು ನಾನು ಹೇಳ್ತೇನೆ. So I am telling about their preparation. ಅಲ್ಲಿ 6 ಸಿದ್ಧತೆಗಳಾಯಿತು. There are 6 kind of preparations they made. 6 ಸಿದ್ಧತೆಗಳು ನಿಮ್ಮಲ್ಲಿ ಆದ್ರೆ ಮಾತ್ರ So when you also do the same kind of 6 preparations, ನೀವು ಈ ಸಭೆಯನ್ನು ತುಂಬಿಸಿ ಪಕ್ಕದ ಜಾಗದಲ್ಲಿ ಇನ್ನೊಂದು ಸಭೆ ಮಾಡಕ್ಕಾಗುತ್ತೆ. so if you prepare this only, then only you can able to fill this church and also extend it further. ಆ ನಡೆದಂತ ಕಾರ್ಯಗಳನ್ನು ನಾವು ನೋಡೋಣ. So we are going to discuss about what has ಅಲ್ಲಿ happened. ಮೊದಲನೇದಾಗಿ ಅಲ್ಲಿ ನೋಡಿಕೊಳ್ಳೋಣ. So first thing we will see there. ಯೆಹೋಶುವನ ಗ್ರಂಥ 5ನೇ ಅಧ್ಯಾಯ 2ನೇ ವಚನ 7ನೇ ವಚನ ಓದೋಣ. So Joshua chapter 5. ಅಲ್ಲಿ ನೋಡುವಂತ ನಾನು ಸ್ವಲ್ಪ ಹೇಳ್ಬಿಡ್ತೀನಿ, ಯಾಕಂದ್ರೆ 7 ವಚನ ಜಾಸ್ತಿ ಆಗುತ್ತೆ. So I will just tell like that only because I ಅಲ್ಲಿ have. ನೋಡುವಂತ ಸಮಯದಲ್ಲಿ So when we look there, ಓದಿ. verse 2. ಆ ಸಮಯದಲ್ಲಿ ಯೆಹೋವನು ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲರಲ್ಲಿ ತಿರುಗಿ ಸುನ್ನತಿ ಮಾಡಿ ಎಂದು ಹೇಳಿದನು. ಇಸ್ರಾಯೇಲ್ ಜನರಿಗೆ ಸುನ್ನತಿ ಮಾಡಬೇಕು. ಹೇಳಲು ಸಾಕು. ಇಸ್ರಾಯೇಲ್ ಜನರಿಗೆ ಸರ್ಕಮ್ಟೈಸ್ ಮಾಡಬೇಕು. So at that time God commanded Joshua to circumcise Israel. ಸುನ್ನತಿ ಬಹಳ ಪ್ರಾಮುಖ್ಯ ಆ ದಿವಸಗಳಲ್ಲಿ. So during that time circumcision is very important. ಈ ಸುನ್ನತಿ ಎಂಬುದು ಪ್ರಾರಂಭವಾಗಿದೆ ಅಬ್ರಹಾಮನಿಂದ. So this has started from Abraham. ನೀವು ದೇವರ ವಾಕ್ಯ ಭಾಗದಲ್ಲಿ ಆದಿಕಾಂಡ 17:10 ಅನ್ನೋದು ಯಾರು ಓದಿ. ಆದಿಕಾಂಡ 17. Somebody read Genesis chapter 17 verse 10 and 11. verse 10 and 11. ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಗೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ನಿಮ್ಮಲ್ಲಿರುವಂತಹ ಪ್ರತಿಯೊಂದು ಗಂಡಸರಿಗೂ ಸುನ್ನತಿಯಾಗಬೇಕೆಂಬುದೇ ನೀವು ಮಾನ ಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು. ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆ ಗುರುತು. ಅದು ನಿಮಗೂ ದೇವರಿಗೂ ಉಂಟಾಗುತ್ತಿರುವಂತಹ ಒಡಂಬಡಿಕೆಯ ಗುರುತು. So this was the first sign of the covenant between Abraham and God, that every male should be circumcised. ಈ ಸುನ್ನತಿ ಅಂದ್ರೆ ಏನು? So what is the circumcision? ಆ ದಿವಸಗಳಲ್ಲಿ ಸುನ್ನತಿ ಅನ್ನೋದು ಬಹಳ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊಂಡ್ರು.
So in those days they have like misused it very much. ಸಿಮಿಯೋನ್ ಲೇವಿ ಸಿಮಿಯೋನ್ ಲೇವಿ ಸಿಮಿಯೋನ್ ಲೇವಿ Simeon Levi. ಅವರು ಈ ಸುನ್ನತಿಯ ಕಾರ್ಯನ ದುರುಪಯೋಗ ಪಡಿಸ್ಕೊಂಡು So they have misused this circumcision act. ಅದಕ್ಕೋಸ್ಕರವಾಗಿ ಯಾಕೋಬನು ಹೇಳ್ತಾನೆ, So that's why Jacob says. ಇಸ್ರಾಯೇಲರಲ್ಲಿ ನನ್ನ ನಾಮವನ್ನು ನನ್ನ ಹೆಸರನ್ನು ನೀವು ದುರ್ವಾಸನೆ ಎಬ್ಬಿಸಿದಿರಿ. So you have spoiled and polluted the name of the Lord. ಯಾಕೆಂದ್ರೆ Why? Because ನಿಮಗೂ ದೇವರಿಗೂ ಇರುವಂತ ಒಡಂಬಡಿಕೆಯ ಗುರುತದು. so that was a sign between God and human. ಅನ್ಯ ಜನರಿಗೆ ಅಲ್ಲಿ ಸುನ್ನತಿ ಮಾಡಿಸಿ So they have done the circumcision for the Gentiles. ಅವರಿಗೆ ಅಲ್ಲಿ ಹಿಂಸೆ ಕೊಟ್ಟು ಅವರ ಪ್ರಾಣ ಹತ್ಯೆ ಮಾಡಿದ್ರು. So they have tortured them and killed them. ಆದುದರಿಂದ ದೇವರ ವಾಕ್ಯ ಹೇಳ್ತದೆ, That's why God's word says here. ಕಾಲಕ್ರಮೇಣ ಸುನ್ನತಿ ಎಂಬುದು ಅದು ಬಹಳ ಸರ್ವಸಾಧಾರಣ ಆಗೋಯ್ತು. So the circumcision it is become very normal. ಆದ್ರೆ ದೇವರ ವಾಕ್ಯ ಹೇಳ್ತದೆ, But God's word says here. ನಾವು ದೇವರ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಮನುಷ್ಯನಿಗೆ ಶಾರೀರಿಕವಾದಂತ ಸುನ್ನತಿ ಮುಖ್ಯವಿಲ್ಲ, ಹೃದಯದ ಸುನ್ನತಿ ಮುಖ್ಯ. So here in the God's word we see that in the physical or fleshly circumcision are not important, but the circumcision of our heart is important. ಹಳ ಒಡಂಬಡಿಕೆ ಬಿಟ್ಟು ಹೊಸ ಒಡಂಬಡಿಕೆಯಲ್ಲಿ ಬಂದು ನೋಡುವುದಾದ್ರೆ, So if you look into the New Testament, ಕೊಲಸ್ಸಿಯ 2ನೇ ಅಧ್ಯಾಯ 11 ಓದಿ. Colossians chapter 2 verse 11 and 12. Colossians chapter 2 verse 11 and 12, somebody read. ಆತನ ಎಲ್ಲಾ ದೊರೆತನಗಳಿಗೂ ಆ. ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪದೀನ ಸ್ವಭಾವವನ್ನು ವಿಸರ್ಜಿಸುತ್ತದೆ. ಪಾಪದೀನ ಸ್ವಭಾವವನ್ನು ವಿಸರ್ಜಿ ಬಿಡಿಸುವಂತ ಸುನ್ನತಿ ಆಗಿರಬೇಕು. ಇದೇ ಕ್ರಿಸ್ತಿಯ ಸುನ್ನತಿ. ಇದು ಕ್ರಿಸ್ತನ ಸುನ್ನತಿ. ನೀವು ದೀಕ್ಷಾಸ್ನಾನದಲ್ಲಿ ನೀವು ದೀಕ್ಷಾ ಸ್ಥಾನದಲ್ಲಿ ಕ್ರಿಸ್ತನಿಗೆ ಹೂಣಲ್ಪಟ್ಟದ್ದರಿಂದಲೇ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಆ ಸುನ್ನತಿ ಹೊಂದಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. Hallelujah. ಆಗಿನ ಕಾಲದಲ್ಲಿ ಸುನ್ನತಿ ಬೇರೆ ವಿಧದಲ್ಲಿತ್ತು. So during the Old Testament the circumcision was in a different manner. ಈ ಗಂಡಸಿನ ಮಾನಸ್ಥಾನದಲ್ಲಿ ಅವರು ಮಾಡಬೇಕಾಗಿತ್ತು. So it was being done especially for the male. ಅದು ನಿಯಮ ಯಾವ ರೀತಿ ಮಾಡ್ಕೊಡ್ತಂದ್ರೆ ಒಂದು ಅಂಗಚ್ಛೇದನ So it is like physical circumcision. ಅಷ್ಟೇ. That's all. ಅದಕ್ಕೆ ಯಾವ ಅರ್ಥ ಕೊಡ್ತಾ ಇರಲಿಲ್ಲ. So what kind of meaning is for? ಆದ್ರೆ ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತೈತೆ, But God's word saying here. ಕ್ರಿಸ್ತನಲ್ಲಿ ಹೊಂದುವಂತ ಸುನ್ನತಿ ಅದು ಬೇರೆ ರೀತಿ ಇದೆ. So the circumcision is being done through Christ, that is different. ಪಾಪ ದ್ವೀನ ಸ್ವಭಾವವನ್ನು ತ್ಯಜಿಸಿ ಬಿಡುವಂತದ್ದು. So it is completely giving of all sinful nature. ನಾವು ನಮ್ಮ ಜೀವಿತದಲ್ಲಿರುವಂತ ಪಾಪಗಳು, So whatever sinful nature which is in our lives. ಯಾಕೆಂದ್ರೆ ಅಲ್ಲಿ ಏನಿರುತ್ತೆ, ಮುಂದೆ ಓದುತ್ತೆ, ಮುಂದೆ ಓದಿ, ಇನ್ನೊಂದ್ಸಲಿ ಓದಿ. Read that again. ಆತನ ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪದೀನ ಸ್ವಭಾವವನ್ನು ವಿಸರ್ಜಿಸುವುದೇ. ನೀವು ಪಾಪ ದ್ವೀನ ಸ್ವಭಾವವನ್ನು ವಿಸರ್ಜಿಸಿ ಬಿಡಬೇಕೆಂಬುವಂತದ್ದೇ. ಇದೇ ಕ್ರಿಸ್ತಿಯ ಸುನ್ನತಿ. ಇದು ಕ್ರಿಸ್ತನ ಸುನ್ನತಿ. ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ನೀವು ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವಂತ ಸಮಯದಲ್ಲಿ ಕ್ರಿಸ್ತನ ಸಂಗಡ ಹೂಣಲ್ಪಡ್ತೀರಿ, ಆ ಸುನ್ನತಿಯನ್ನು ಹೊಂದಿದ್ದೀರಿ. ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿದ್ದೀರಿ. ಕೇಳಿಸ್ಕೊಳ್ಳಿ. So listen here. ಯಾರ್ಯಾರು Whoever. ಶಾರೀರಿಕವಾದಂತ ಸುನ್ನತಿ ಹೊಂದುತ್ತೀರಲ್ಲ, So whoever is going to get the physical circumcision. ಅವರಿಗೆ ಯಾವ ಪರಿಸ್ಥಿತಿ ಗೊತ್ತಿಲ್ಲ. So they don't know anything. ಆದ್ರೆ ದೇವರ ವಾಕ್ಯ ಹೇಳ್ತೈತೆ, But God's word says here. ಕ್ರಿಸ್ತನ ಸಂಗಡ With Christ. ಕ್ರಿಸ್ತನ ಜೊತೆಯಲ್ಲಿ With Christ. ಪಾಪದೀನ ಸ್ವಭಾವವನ್ನು ಬಿಟ್ಟು ಬಿಟ್ಟು So whoever gives out all sinful nature. ನೀವು ಕ್ರಿಸ್ತನ ನಾಮದಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷೆ ಎದ್ದೇಳ್ತೀರಲ್ಲ, And being baptized in the name of Christ. ಅದು So that is the. ಕ್ರಿಸ್ತನ ಜೊತೆಯಲ್ಲಿ ನಡೆಸುತ್ತೆ. So that will lead you with Christ. ಅದು ಮೊದಲನೇದಾಗಿ ನಿಮ್ಮ ಜೀವಿತದಲ್ಲಿ. So that is first thing in your life. ನಿಮ್ಮ ಜೀವಿತದಲ್ಲಿ ಬ್ಯಾಪ್ಟಿಸಮ್ ಬಹಳ ಮುಖ್ಯ. So baptism is very important in your life. ಫಿಲಿಪಿ ಪತ್ರಿಕೆ 3:2 ಮತ್ತೆ 3 ಹೇಳುತ್ತೆ ನೋಡಿ. ಫಿಲಿಪಿ So Philippians 2 verse 3. 2ನೇ ಅಧ್ಯಾಯ 3 ಮತ್ತೆ Philippians 3ನೇ ಅಧ್ಯಾಯ 2-3. So chapter 3 verse 2 and 3. ಆ ನಾಯಿಗಳಿಗೆ
ಯಾಕೆ ಈ ಪದ ಇಲ್ಲಿ ಬಂದಿದೆ ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರ್ರಿ. ಯಾವ ನಾಯಿ ಬಗ್ಗೆ ಮಾತಾಡ್ತಾರೆ? So beware of those dogs. ಯಾಕೆ ಅದು ಹೇಳುತ್ತೆ? So why it is saying like that? ಆ ದಿವಸಗಳಲ್ಲಿ, During those times, ಸುನ್ನತಿ ಎಂಬುದು ಕ್ರಮವಾಗೋಯ್ತು. so circumcision has become very normal. ಆದುದರಿಂದ ಆ ದಿವಸಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಪ್ರಾಬ್ಲಮ್ ಆಯ್ತು. So that's why it became a very big problem during those ನೀವು days. ಇದನ್ನ ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯದಲ್ಲಿ ಓದ್ತೀರಾ. So you will read about this in the Apostle chapter 15. ಅಲ್ಲಿ ಸುನ್ನತಿಯಾದವರು, ಸುನ್ನತಿಯಾಗದೇ ಇರುವಂತವರು. So there both circumcised and not circumcised. ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡುವಂತೀರಾ. So Galatians chapter 2 also you will see this. ಸುನ್ನತಿಯಾದವರು, ಸುನ್ನತಿಯಾಗದೇ ಇರುವಂತವರು. Both those who are circumcised and not circumcised. ಎಲ್ಲರಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇತ್ತು. So in everything there is no difference. ಅದಕ್ಕೆ ದೇವರು ಕೇಳುತ್ತೆ, ಅವ್ರು ಏನ್ ಹೇಳ್ತಾರೆ? ಸುನ್ನತಿಯಾದವರು ಮಾತ್ರ, ಸುನ್ನತಿ ಆಗದೆ ಹೋದ್ರು ಇಲ್ಲ. So that's why God's word used to say only circumcised, not the ನೀವು uncircumcised. ಕ್ರಿಸ್ತನಿಂದ ಸುನ್ನತಿ ಹೊಂದಿರಲಾಗಿ, Because you are being circumcised in Christ Jesus. ಸುನ್ನತಿಯಾದವರು, ಸುನ್ನತಿ ಆಗದೆ ಇರುವಂತ ಬೇರ್ಪಡಿಸುವಂತ ನಾಯಿಗಳಿಗೆ ಎಚ್ಚರಿಕೆಯಾಗಿದೆ ಅಂತ ದೇವರು ಕೇಳುತ್ತೆ. So those who separate you as a circumcised and uncircumcised, so this kind of dogs be careful of them. ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿದೆ. ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿದೆ. ಸುನ್ನತಿ ಎಂದು ಹೇಳಿಕೊಂಡು, ಸುನ್ನತಿಯವರೆಂದು ಹೇಳಿಕೊಂಡು ಅಂಗಚ್ಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿದೆ. ಅಂಗಚ್ಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ನಿಜವಾದ ಸುನ್ನತಿಯವರು ಯಾರೆಂದರೆ, ಕೇಳಿಸ್ಕೊಳ್ಳಿ, ನಿಜವಾದಂತ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು. ಕ್ರಿಸ್ತ ಯೇಸು. ಹಲ್ಲೆಲೂಯಾ. ದೇವರಾತ್ಮ ಪ್ರೇರಿತರಾಗಿ ಆರಾಧಿಸುವಂತವರೆಲ್ಲರೂ ಸುನ್ನತಿ ಹೊಂದಿದಾಯಿತು. So those who are being led by the Holy Spirit and worship God, you are all being circumcised. ಅಲ್ಲಿ ನೀವು ದೇವರ ವಾಕ್ಯದಲ್ಲಿ ನೋಡಬಹುದು, ಇದು ದೇವರ ವಾಕ್ಯ ಭಾಗದಲ್ಲಿ ನೋಡಬಹುದು. So we can see in the word of God. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ, So Apostle chapter 2. ಅಲ್ಲಿ ಪರಿಶುದ್ಧಾತ್ಮನು ಪಂಚಶತಮ ಹಬ್ಬದ ದಿವಸದಲ್ಲಿ ಬಂತು. So during the time of Pentecost, Holy Spirit comes upon the church. ಆಗ ಅಲ್ಲಿ ಎಲ್ಲ 12 ಜನ ಶಿಷ್ಯರು ನಿಂತುಕೊಂಡು ದೇವರ ವಾಕ್ಯ ಸಾರಿದ್ರು. So all the 12 apostles started preaching God. 3000 ಜನರು ಒಪ್ಪಿಸಿಕೊಟ್ಟು ದೀಕ್ಷಾಸ್ನಾನ So ತಗೊಂಡ್ರು. all the 3,000 people who are being baptized and saved. ಈ ದಿವಸಗಳಲ್ಲಿ During this time, ಈ ಸುನ್ನತಿ ಎಂಬುವಂಥದ್ದು so this circumcision, ದೇವರನ್ನು ಆತ್ಮ ರೀತಿಯಲ್ಲಿ ಆರಾಧಿಸುವಂಥದ್ದು. so it is be worshipping God in spirit and truth. ಹಂಗನ್ಬಿಟ್ಟು ನಮಗೆ ಬ್ಯಾಪ್ಟಿಸಮ್ ಬೇಡ ಅಂತ ಅಲ್ಲ. So that doesn't mean we should not take baptism. ನಮ್ಮ ಹಳೆಯ ಸ್ವಭಾವ ಸಾಯಬೇಕು. Our old nature should die. ನಮ್ಮ ಹಳೆಯ ಸ್ವಭಾವ ಬಹಳ ಕಠಿಣಕರವಾದದ್ದು. Our old nature is very difficult. ನಮ್ಮನ್ನು ಹಳೆಯ ಸ್ವಭಾವ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. So it will lead us to world. ಹೊಸ ಸ್ವಭಾವ Our new nature. ದೇವರ ವಾಕ್ಯ ಭಾಗದಲ್ಲಿ ನೋಡಿಕೊಳ್ಳೋಣ. So if you look into word of God. ಗಲಾತ್ಯ 3:27. So Galatians chapter 3 verse 7. ಗಲಾತ್ಯ 3:27 Galatians chapter 3 verse 7. ತೆಗೆದು ಓದಿ. Read that. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಏನ್ ಮಾಡಿದ್ರಂತೆ? ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಎಲ್ಲರೂ ನಿದ್ರೆ ಮಾಡೋರೆಲ್ಲ ಬಾಯಿ ಬಿಟ್ಟು ಹೇಳಿ. ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಏನ್ ಮಾಡಿದೀವಿ? ಧರಿಸಿಕೊಂಡಿರಿ. ಮತ್ತೆ ಹೇಳಿ. ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನಾವು ದೀಕ್ಷಾಸ್ನಾನ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ಹಳೆ ಬಟ್ಟೆಗಳು, ಕಲರ್ ಬಟ್ಟೆಗಳು ಬಿಚ್ಚಿ ಹಾಕ್ಬಿಟ್ಟು ವೈಟ್ ಬಟ್ಟೆ ಹಾಕೋತೀವಲ್ಲ, ಅದಲ್ಲ. So baptism means not that we have to change our dress into white cloths. ಬಿಳಿ ಬಟ್ಟೆ ಹಾಕೊಂಡಿದ ತಕ್ಷಣ ಪರಿಶುದ್ಧ ಅಲ್ಲ. That doesn't mean if we wear white clothes we are holy. ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. So we have to be cloth ourselves with Christ. ಕ್ರಿಸ್ತನನ್ನು ಧರಿಸಿಕೊಂಡಾಗಲೇ We cloth ourselves with Christ Jesus. ನಿಜವಾದಂತ ದೀಕ್ಷೆ. So that is the true baptism. ಅಲ್ಲಿ ಅವ್ರ ಜೀವಿತದಲ್ಲಿ ಅಲ್ಲಿ ನೋಡ್ಬೇಕಾದ್ರೆ, So when we look into their lives here, ಅವರು ಪ್ರಯಾಣವಾಗಿ ಬಂದಂತ ಸಮಯದಲ್ಲಿ during their journey time, ನಾನು ಇಸ್ರೇಲರ ಬಗ್ಗೆ ಹೇಳ್ತಾ ಇದ್ದೀನಿ. so I am talking about Israel. ಅವರು ಪ್ರಯಾಣವಾಗಿ ಬಂದಾಗ ಮೋಶೆ ಸತ್ತ ನಂತರ ಅವ್ರಿಗೆ ಯಾರು ಅಡವಿಯಲ್ಲಿ ದೀಕ್ಷಾಸ್ನಾನ ಕೊಟ್ಟಿರಲಿಲ್ಲ. So during the journey when Moses died, nobody has given them baptism. ದೀಕ್ಷಾಸ್ನಾನ ಕೊಡದೆ ಹೋದವರಿಗೆ ಅವರಿಗೆ ದೀಕ್ಷಾಸ್ನಾನ ಅಂದ್ರೆ ಏನಂತ ಗೊತ್ತಿಲ್ಲ. So because nobody baptized them, they are not aware about what is baptism. ಆದರೆ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ಯೆಹೋಶುವನಿಗೆ ನೀನು ಇವರಿಗೆ ದೀಕ್ಷಾಸ್ನಾನ ಕೊಡು. But God is telling Joshua, you have to baptize them. ಅವರು ಮೊದಲನೇ ಅನುಭವ ಅವರ ಜೀವಿತದಲ್ಲಿ ದೀಕ್ಷಾಸ್ನಾನ. The first experience they had in their life is baptism. ನಿಮ್ಮ ಜೀವಿತದಲ್ಲಿಯೂ ಸಹ In your lives also, ದೀಕ್ಷಾಸ್ನಾನದ ಅನುಭವಕ್ಕೆ ಹೋಗಬೇಕು. you have to go through the experience of baptism. ದೀಕ್ಷಾಸ್ನಾನದ ಬಗ್ಗೆ ಅಂದ್ರೆ ಬ್ಯಾಪ್ಟಿಸಮ್ ಬಗ್ಗೆ ನಿಮ್ಮ ಪಾಸ್ಟರ್ ನಿಮಗೆ ತುಂಬಾ ಟೀಚ್ ಮಾಡ್ತಾರೆ. Your pastor might have taught you so much about baptism. ಯಾಕಂದ್ರೆ ಅವಾಗ ನಿಮ್ಮ ಪಾಸ್ಟರ್
ಬೇಕಾದಷ್ಟು ಬ್ಯಾಪ್ಟಿಸಮ್ ಕೊಡ್ತಾ ಇರ್ತಾರೆ. Because your pastor so frequently, so often gives you ಅದಕ್ಕೆ ಇನ್ನು baptism. ಬಹಳ ವಾಕ್ಯಗಳಿದೆ, But there's so many words related to ಆದ್ರೆ that. ಈಗ ಸಮಯವಿಲ್ಲ. But because of ಅವರ time. ಜೀವಿತದಲ್ಲಿ ಆದಂತ ಎರಡನೇ ಘಟನೆಗೆ ಹೋಗೋಣ. So that second experience which they have gone through, you'll go. 5ನೇ ಅಧ್ಯಾಯ 9ನೇ ವಚನ ಓದಿ ಬಾ. So chapter 5, ಯೆಹೋಶುವ 5:9. ನೀವು ಯೆಹೋಶುವ ತೆಗೆದಿಟ್ಕೊಳ್ಬೇಕು. Joshua chapter 5 verse 9. ಹಾ ಹಾ ಗಿಲ್ಗಾಲ್ ಎಂಬ ಹೆಸರು ಯಾಕೆ ಬಂತಂದ್ರೆ ಅವರ ಮೇಲಿದ್ದಂತ ನಿಂದೆಯನ್ನು ಹೋಗಲಾಡಿಸಿದಂತ ಸ್ಥಳ. So why the name Gilgal came? Because whatever so whatever the complaints or something bad which was upon them is being removed from them. ಈ ಗಿಲ್ಗಾಲ್ ಅಲ್ಲಿ ಹೋದಂತ ಸಮಯದಲ್ಲಿ So during the time they went to Gilgal, ಅವ್ರ ಮೇಲೆ ಬಹಳ ನಿಂದೆಗಳಿತ್ತು. there's so much complaints upon them. ಈ ಆಲಯಕ್ಕೆ ಬಂದಾಗ So when you come to this church, ನಿಮ್ಮ ಮೇಲೆ ಅನೇಕ ನಿಂದೆಗಳಿರುತ್ತೆ. so there is so much complaints upon you. ನಿಮ್ಮ ಮೇಲೆ ಹೇಳ್ತಾ ಇರ್ತಾರೆ. So many people say about ಅದು this. ಎಲ್ಲ ನಿಂದೆಗಳು ಇದ್ದೇ ಇರುತ್ತೆ. People blame you and complain ಆದರೆ you. ಲೋಕದವರು ನಿಮ್ಮನ್ನು ನಿಂದಿಸುವಂತ ಸಮಯದಲ್ಲಿ So during the time when world condemns you, ದೇವರ ಆಲಯಕ್ಕೆ ಬಂದಾಗ so when you come to church, ದೇವರು ನಿಮ್ಮ ನಿಂದೆಗಳನ್ನು ತೆಗೆದುಹಾಕುವಂತ ಸ್ಥಳ. so God is it is a place where God will remove all your condemnation. ಆ ದೇವರ ವಾಕ್ಯ ಭಾಗದಲ್ಲಿ ನೋಡೋಣ. So when we look into God's word, ಅದೇ ಕೊಲೊಸ್ಸಿ 2ನೇ ಅಧ್ಯಾಯ 14ನೇ ವಚನ the same Colossians chapter 2 verse 14. ತೆಗೆದು ಓದಿ. Somebody read that. 2:14. 2 verse 14. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ದಯವಿಟ್ಟು ಮೈಕ್ ಇಟ್ಕೊಂಡು ಹೋದ್ರೆ ಎಲ್ಲರಿಗೂ ಕೇಳಿಸುತ್ತೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದಂತ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಹಾಕಿ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಲೋಕ ನಿಮ್ಮನ್ನು ನೋಡಿ ಹೇಳುತ್ತೆ, So the world will look at you and say, ನೀನು ಪಾಪಿ, you are a sinner. ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? ಧರ್ಮಶಾಸ್ತ್ರ, So what does law says about you? ಧರ್ಮಶಾಸ್ತ್ರ ಕಮೆಂಟ್ಮೆಂಟ್ಸ್. So what does the commandment book of commandments says about ಅದೇನು you? ಮೋಶೆ ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? So Moses law what does say about you? ನೀನು ಪಾಪಿ, So you are a sinner. ನೀನು ಏನೇ ಮಾಡಿದ್ರು ನೀನು ಪಾಪ ಹೋಗಲ್ಲ. So whatever you might do, your sin will never be erased. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಒಂದು ವಾಕ್ಯ ನಾನು ಹೇಳಲು ಇಷ್ಟಪಡ್ತೇನೆ. So here I would like to say God's word. ನೀವು ದೇವರ ಮುಂದೆ ಇಲ್ಲಿ ಆಲಯಕ್ಕೆ ಬರ್ತೀರಾ, So you are coming to church. ದೇವರ ಮುಂದೆ ಮೊಣಕಾಲು ಊರ್ತೀರಾ, So you are going to kneel before God. ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡ್ತೀರಾ. So you start praying before God. ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅದು ದೇವರು ಪ್ರಾರ್ಥನೆ ಕೇಳಿಸ್ಕೊಳ್ತಾ ಇರ್ತಾರೆ. So during your prayer, God is going to listen to your prayer. ದೇವರ ಪ್ರಾರ್ಥನೆ ಕೇಳಿಸ್ಕೊಳ್ಳುವಾಗ So when God is listening to you, ಸೈತಾನ ಬಂದಲ್ಲಿ ಮುಂದೆ ನಿಲ್ತಾನೆ. so even Satan will come and stand there. ಸೈತಾನ ಒಂದು ದೊಡ್ಡ ಸ್ಕ್ರಾಲ್ ತಗೊಂಡು ಕೈಯಲ್ಲಿ ನಿಂತ್ಕೊಳ್ತಾನೆ. So Satan will bring a huge scroll and stand before him. ಅವನು ಹೇಳ್ತಾನೆ, And he will say, ಯಾರ ಬಗ್ಗೆ ಮಾತಾಡ್ತಿದ್ರ ನೀವು? so regarding whom you are talking, ಯಾರ ಪ್ರಾರ್ಥನೆ ಕೇಳ್ತಾ ಇದ್ದೀರಾ? so whose prayer you are listening, ಯಾವ ಪ್ರಾರ್ಥನೆ? which kind of prayer you are listening. ಏನಮ್ಮ ನಿನ್ನ ಹೆಸರು? So what is your name? ತೆರೇಸಾ. Teresa. ತೆರೇಸಾ ಪ್ರಾರ್ಥನೆ ಕೇಳ್ತಾ ನಿಂತಿರ್ತಾರೆ. So God is listening there and listening to ಆಗ Teresa's ಸೈತಾನ prayer. ಬಂದು ನಿಂತ್ಕೊಂಡು ಒಂದು ಸ್ಕ್ರಾಲ್ ತೆಗಿತಾನೆ. So that during that time Satan will come and bring a scroll. ತೆರೇಸಾ ಮಾಡ್ತಿರೋ ಪ್ರಾರ್ಥನೆ ಮಾತ್ರ ನೀನ್ ಕೇಳ್ತಾ ಇದೀಯಾ? So he will say that you are only listening to her ಆದ್ರೆ ಆ prayer. ತೆರೇಸಾ ಸ್ಕೂಲಲ್ಲಿ ಮಾಡಿರೋ ತಪ್ಪು ನಿನಗೆ ಗೊತ್ತಾ? But do you know about the mistake she is committed in the school? ಆ ಮನೆಯಲ್ಲಿ ಅವಳಿಗೆ ಮಾಡಿರೋ ತಾಯಿಗೆ ಬೈದಿರೋ ನಿನಗೆ ಗೊತ್ತಾ? Do you know about how she scolded her mother there? ತಂದೆ ಮಾತಿಗೆ ಅವಿಧೇಯತೆ ತೋರಿಸೋದು ನಿನಗೆ ಗೊತ್ತಾ? So do you know about she was disobedient to her father? ಯಾರ ಕೆಲಸ? So it is whose work? ಯಾರ ಕೆಲಸ? Whose work is that? ಸೈತಾನನ ಕೆಲಸ. So it is the work of the devil. ಅವನು ದೊಡ್ಡ ಸ್ಕ್ರೋಲ್ ತಂದು ನಿಂತಿದ್ದಾನೆ. So you bring a huge scroll and stand there. ದೊಡ್ಡ ಟಿವಿ ಹಾಕ್ತಾನೆ. So ನಾವು ಮಾಡಿದ ತಪ್ಪು ಅಂತ ಹೇಳಕ್ಕಾಗಲ್ಲ. so we cannot say that we have not done the ಅವನು mistake. ಟಿವಿಯಲ್ಲಿ ವಿತ್ ವಿಡಿಯೋ ಹಾಕಿ ತೋರಿಸ್ತಾನೆ. So we will put in a screen and show that. ಇಷ್ಟು ಗಂಟೆಗೆ So in this during this hours, ಈ ಮನೆಯಲ್ಲಿ so during this time in this ಈ house, ಮಾಸ್ತಿಯಲ್ಲಿರುವಂತ so in this the town of ಇಷ್ಟು Marchi, ಕಿಲೋಮೀಟರ್ ಇರುವಂತ so during in this kilometer, ಇಲ್ಲಿ ವಾಸ ಮಾಡ್ತಿರುವಂತ the person who is living ಈ here, ಹುಡುಗಿ ವಿತ್ ಲೊಕೇಶನ್ ತೋರಿಸ್ತಾನೆ. he will show with the location. ತಂದೆಯ ಮಾತಿಗೆ ಅವಿಧೇಯತೆ ತೋರಿಸಿದೆ. So she was being disobedient to her father. ಇದು ನಿಂದೆ. So that is the condemnation. ಈ ಗಿಲ್ಗಾಲ್ಗೆ ಬಂದಂತ
ಸಮಯದಲ್ಲಿ So during they came to Gilgal, ಇಸ್ರಾಯೇಲರ ಮೇಲೆ ದೊಡ್ಡ ನಿಂದೆ ಇತ್ತು. there was a huge, great condemnation upon them. ಅವರು ಆ ನಿಂದೆಯಿಂದ ತಪ್ಪಿಸ್ಕೊಳ್ಳಕ್ ಆಗ್ಲಿಲ್ಲ. They are not able to escape from that condemnation. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, But God's word saying here, ಆತನು ಶಿಲುಬೆಯ ಮೇಲೆ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಇಲ್ಲದಂತೆ ಮಾಡಿದನು. so in the cross, Christ Jesus turned all the law that was condemned. ಯಾರೆಲ್ಲ ಆತನ ಸನ್ನಿಧಾನದಲ್ಲಿ ಬಂದು So whoever came to his presence, ದೇವರ ಮುಂದೆ so in the presence of God, ಮೊಣಕಾಲೂರಿ those who knelt before him, ಕ್ಷಮಾಪಣೆಯನ್ನು ಕೇಳಿ ask forgiveness, ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾರೋ, and they start praying to God. ಆಗ ದೇವರು ಹೇಳ್ತಾರೆ, Then God says to them, ಆಗ್ಲೇ ನಾನು ಕ್ಷಮಿಸಿದಾಯ್ತು, I have forgiven, delivered you from all this ಅವರ ಮೇಲೆ condemnation. ಇದ್ದಂತ ನಿಂದೆ ನಾನು ತೆಗೆದಾಯ್ತು. So God has removed all the condemnations from their ಇನ್ನು life. ಅವರನ್ನು ನಾನು ಪಾಪಿ ಅಂತ ಕರೆಯಲ್ಲ. So I will never going to call them sinner. ದೇವರ ವಾಕ್ಯ ಭಾಗದಲ್ಲಿ ನೋಡೋಣ. So we look into God's word. ಅಲ್ಲಿ ಅದೇ ಕೊಲಸ್ಸೆ 1:21 ವಚನ 22 ವಚನ. So read Colossians chapter 1 verse 22. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಇಲ್ಲಿ ಮೂರು ಸಂಗತಿಗಳನ್ನು ಕುರಿತು ನೋಡ್ತೇವೆ. So we are seeing three things here. ಅನ್ಯರು, So Gentiles, ದುಷ್ಕೃತ್ಯ ಮಾಡುವವರು, the one who do wicked things, sinful ಮತ್ತೆ things. ಏನಾಗಿದ್ದೀವಿ? ದ್ವೇಷ ಮನಸ್ಸುಳ್ಳವರು ದ್ವೇಷವನ್ನು ಸುಳ್ಳವರಾಗಿ. Also we are envious and jealous people. ಆದ್ರೆ ಆ ವಾಕ್ಯ ಮುಂದೆ ಓದುವಂತ ಸಮಯದಲ್ಲಿ ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಯಾರ ಉಂಟಾದ ಮುಖಾಂತರ, Through whom? ಯಾರ ಮುಖಾಂತರ? So it is through whom? ನೀನ್ ಮಾಡಿದಂತ ಪುಣ್ಯ ಕ್ರಿಯೆಯಿಂದ ನಿನಗೆ ನಿಂದೆ ಹೋಗಲ್ಲ. Not because of your good deeds. ಈ ಲೋಕದಲ್ಲಿರುವಂತ ಅನೇಕ ಜನರು The people who are in this world, many people. ಮಾಡಿದಂತ ಪಾಪ ಕ್ಷಮಾಪಣೆಗೋಸ್ಕರವಾಗಿ ಹೋಗಿ ತಲೆ ಕೂದಲು ಕೊಟ್ಬಿಟ್ಟು ಬರ್ತಾರೆ. So because to redeem from their sins, they will give their hair. ಅನೇಕ ಜನರು ದಾನ ಧರ್ಮಗಳನ್ನ ಮಾಡ್ತಾರೆ. They will do so many good things. ಅನೇಕರು ಪುಣ್ಯದ ಕ್ರಿಯೆಗಳನ್ನ ಮಾಡ್ತಾರೆ. They will do many good things to others. ಪುಣ್ಯ ಕ್ಷೇತ್ರಗಳಿಗೆ ಹುಡುಕಿಕೊಂಡು ಹೋಗ್ತಾರೆ. So they will visit many religious ಯಾವ places. ಪುಣ್ಯ ಕ್ರಿಯೆಗಳು ಅವರಿಗೆ ಲಭಿಸುವುದಿಲ್ಲ. So nothing good will be credited to ಆದ್ರೆ them. ದೇವರ ವಾಕ್ಯ ಹೇಳುತ್ತೆ, But God's word says here, ತನ್ನ ಕುಮಾರನ ಸ್ಥೂಲ ದೇಹದ ಮುಖಾಂತರವಾಗಿ, it is through the son's body, ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ because of Christ Jesus' blood. ನಿಮ್ಮ ನಿಂದೆಗಳು ತೊಳೆಯಲ್ಪಟ್ಟಿದೆ. So your condemnations are being ನೀವು taken away. ಅಪರಾಧಿಗಳಲ್ಲ, So you are not sinners. ನೀವು ಪಾಪಿಗಳಲ್ಲ. So you are not sinners. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, 4 ಕ್ಯಾರೆಕ್ಟರಿಸ್ಟಿಕ್ ನಮ್ಮೊಳಗೆ ದೇವರು ಕೊಡ್ತಾರೆ. So God's word says that 4 characters God is giving us. ಅಲ್ಲಿ ಮುಂದೆ ಓದಿಮ, Read further. ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮೊದಲು ದೇವರು ಸಂಧಾನ ಪಡಿಸಿಕೊಂಡಿದ್ದಾರೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸ್ಕೊಳ್ಬೇಕಂತಿದ್ದಾರೆ. ಯಾವ ಸನ್ನಿಧಿ? ಯಾವ ಸನ್ನಿಧಿ? ಯಾವ ಸನ್ನಿಧಿ? ದಯವಿಟ್ಟು ಹೇಳಿ. ದೇವರ ಆಲಯದಲ್ಲಿ ನೀವು ನಿರ್ದೋಷಿಗಳಾಗಿ ನಿಲ್ಲಬೇಕಂತ ದೇವರು ತನ್ನ ಪ್ರಾಣವನ್ನು ಕೊಟ್ಟಿರುವಂತದ್ದು. So Jesus gave his life so that you will stand in presence as a ನಮ್ಮ ಪುಣ್ಯ ಕ್ರಿಯೆಗಳಲ್ಲ, so it is not because of our good ನಮ್ಮ deeds, ಜ್ಞಾನದಿಂದಲ್ಲ, it is not because of our ನಮ್ಮ wisdom, ಬುದ್ಧಿ ವಿವೇಕ ತಿಳುವಳಿಕೆಯಿಂದಲ್ಲ, it is not because of our knowledge and wisdom, ನಾನೇನೋ ಒಳ್ಳೇದು ಮಾಡ್ಬಿಟ್ಟೆ ದೇವರು ಮಾಡಿದ್ರು ಇಲ್ಲ, not because I have done something good, that's why God has forgiven me. ದೇವರ ಕೃಪೆ, It is only God's grace. ಯೇಸು ಕ್ರಿಸ್ತನ ರಕ್ತ It is Christ Jesus' blood ನಮ್ಮನ್ನ ನಿರಪರಾಧಿಗಳನ್ನಾಗಿ, that made us forgiven. ನಮ್ಮನ್ನು ನಿಂದಾರಹಿತರಾಗಿ, So it has taken our condemnation. ಆತನ ಆಲಯದಲ್ಲಿ ನಿಲ್ಲುವುದಕ್ಕೆ ಮಾಡುತ್ತೆ. So and made us to fit and stand before God. ಹಲ್ಲೆಲೂಯಾ, Hallelujah. ಇಲ್ಲಿ ಎರಡನೇದಾಗಿ ನೋಡುವಾಗ, So second thing we ನಿಮ್ಮ see. ಪಾಪಗಳ ಕ್ಷಮಾಪಣೆಗೋಸ್ಕರವಾಗಿ ಎಲ್ಲಿ ಹುಡುಕಿಕೊಂಡು ಹೋಗಬೇಡಿ. So you have no need for you to search so many places for your forgiveness of ನೀವು ಯಾವ sins. ಕುರಿಗಳ ಬಲಿ ಕೊಡುವುದು ಬೇಕಾಗಿಲ್ಲ, No need for you to sacrifice any animal. ಯಾವ ಕೋಳಿಯನ್ನು ಬಲಿ ಕೊಡುವುದು ಬೇಕಾಗಿಲ್ಲ. So no need for you to sacrifice any animals. ನಿಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟಿದೆ. So Christ Jesus himself shed his blood as a ಈಗ ನಾವು sacrifice for your sins. ಶುದ್ಧರಾಗಿದ್ದೇವೆ. ಈಗ ನಾವು ಶುದ್ಧರಾಗಿದ್ದೇವೆ. That's why we are being purified. ಆತನ ಆಲಯದಲ್ಲಿ So in his presence. ನಿಂದಾರಹಿತರಾಗಿ ನಿಲ್ಲುವುದಕ್ಕೋಸ್ಕರವಾಗಿ ಬರೋಣ. So we will come as an ಪಾಪ uncondemned people. ಕ್ಷಮಾಪಣೆ ಉಳ್ಳವರಾಗಿ ಇಲ್ಲಿ ಬರೋಣ. So we come and stand here as forgiven people. ಮೂರನೆಯದು ತುಂಬಾ ಬಹಳ ಮುಖ್ಯ. So that one is very important. ಅಲ್ಲಿ ಮತ್ತೆ ಯೋಶುವನ ಗ್ರಂಥ 5ನೇ ಅಧ್ಯಾಯ 10ನೇ ವಚನ ಓದಿ. If you read Joshua chapter 5 verse 10. ಇಸ್ರಾಯೇಲರು ಇಸ್ರಾಯೇಲರು ಗಿಲ್ಗಾಲಿನಲ್ಲಿ ಹಾ. ಇಳುಗು
ಮೊದಲನೆಯ ತಿಂಗಳಿನ 14ನೆಯ ದಿನದ ಸಾಯಂಕಾಲ 14ನೇ ದಿವಸದ ಸಾಯಂಕಾಲ ಯೆರಗೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಪಸ್ಕ ಹಬ್ಬವನ್ನು ಆಚರಿಸಿದರು. ಮರು ದಿವಸದಿಂದ ಸಾಕು. So on the evening of the 14th day of month, ಅಲ್ಲಿ ಪಸ್ಕ ಹಬ್ಬ ಆಚರಣೆ ಮಾಡುದು. so they celebrated Passover there. ಏನಿದು ಪಸ್ಕ ಹಬ್ಬ? So what is Passover? ಈ ಪಸ್ಕ ಹಬ್ಬ ಹೆಂಗೆ ಪ್ರಾರಂಭವಾಯಿತು? So how it all started? ಇದು ನನಗೆ ಸಮಯ ಇಲ್ಲ, ನಾನು ಬೇಗ ಹೋಗ್ತೇನೆ ಮುಂದೆ. ಸಮಯ ಇಲ್ಲ, ಬೇಗ ಬೇಗ ಮುಂದೆ ಹೋಗ್ತೇನೆ. So I have less time, that's why I'll go quickly. ನೀವು ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ. ವಿಮೋಚನಾ ಕಾಂಡ 13ನೇ ಅಧ್ಯಾಯ 3ನೇ ವಚನದಿಂದ 10ನೇ ವಚನ ತನಕ. So you go home and read. ಅದರಲ್ಲಿ 8ನೇ ವಚನ ಮಾತ್ರ ಓದಿ. So read only verse 8. ವಿಮೋಚನಾ ಕಾಂಡ Exodus chapter 13 verse 8 ಏನ್ ಹೇಳುತ್ತೆ? ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ನಾವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರವಾಗಿ ಮಾಡಿದ್ದನ್ನು ನೆನೆಸುವುದಕ್ಕೋಸ್ಕರ ಈ ಆಚರಣೆಯನ್ನು ನಡೆಸುತ್ತೇವೆಂಬುದಾಗಿ ತಿಳಿಸಬೇಕು. ಈ ಆಚರಣೆ ಯಾಕೆ ಅಂತ ನಿಮ್ಮ ಮಕ್ಕಳು ಕೇಳಿದ್ರೆ, ಯೆಹೋವನು ನಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿರುವುದಕ್ಕೋಸ್ಕರವಾಗಿಯೂ, ಅದೇ ರೀತಿ ವಿಮೋಚನಾ ಕಾಂಡ 12 ಮತ್ತೆ 12ನೇ ಅಧ್ಯಾಯ 1-7 ಇದೆ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತನಾಡಿ ಅಲ್ಲಿ ಬರ್ಬೇಕಾದ್ರೆ ಇದು ಏನಂತಂದ್ರೆ ಜ್ಞಾಪಕ ಪಡಿಸಿಕೊಳ್ಳುವುದಕ್ಕೋಸ್ಕರ. So the reason why Passover being celebrated is to remember what good things God has done. ಇದು ಪ್ರತಿ ತಿಂಗಳಿಗೆ ಒಂದು ವಾರದಲ್ಲಿ ಇದನ್ನು ಓದ್ತೀವಿ. So every month, once in a week we'll read this. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು 23ನೇ ವಚನದಿಂದ ನಾವು ಓದ್ತೀವಿ. So 1 Corinthians chapter 11:23 we'll read that. ಅಲ್ಲಿ ದೇವರ ವಾಕ್ಯ ಭಾಗ ಯೇಸು ಸ್ವಾಮಿ ಮಾಡಿದ್ದನ್ನ ಅಪೊಸ್ತಲ ಪೌಲ್ ಬಹಳ ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ. So Apostle Paul beautifully explained about whatever God did. ಆತನು ಊಟಕ್ಕೆ ಕೂತಿರುವಂತ ಸಮಯದಲ್ಲಿ, So during the dinner time they all sat. ಆತನು ರೊಟ್ಟಿಯನ್ನು ತೆಗೆದುಕೊಂಡು So he took bread. ದೇವರಿಗೆ ಸ್ತೋತ್ರ ಮಾಡಿ, He praised God. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, So he told that this is my flesh for your sake. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. To remember me, do like this. ಇದು ನಿಮಗೋಸ್ಕರವಾಗಿ ಸುರಿಸಲ್ಪಡುವಂತ ನನ್ನ ರಕ್ತ. So this my blood which is being shed for you. ನೀವು ಇದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. So do this to remember this. ಇದು ಹೊಸ ಒಡಂಬಡಿಕೆ ಒಂದು ಆಜ್ಞೆ ಆಗಿರುವಂತದ್ದಾಗಿದೆ. This is a commandment for the New Testament. ಈ ದಿವಸಗಳಲ್ಲಿ, So during these times, ದೇವರು ನಮ್ಮ ಮುಂದೆ ರೊಟ್ಟಿ ಮೇಜನ್ನು ಇಡುವಂತ ಸಮಯದಲ್ಲಿ, so during the time when God gives this bread, ಆ ಪಸ್ಕದ ಕುರಿಯಾದಂತ ಯೇಸು ಕ್ರಿಸ್ತನ ನಮ್ಮ ಪಾಪಗಳಿಗೋಸ್ಕರವಾಗಿ ಕೊಯ್ಯಲ್ಪಟ್ಟದ್ದನ್ನ ಜ್ಞಾಪಕ ಪಡಿಸಿಕೊಳ್ಳಬೇಕು. so we have to remember the lamb which given his life for us, ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ, to redeem us from sins. ನಮಗೋಸ್ಕರವಾಗಿ ಯಾರು ಸಾಯಲಿಲ್ಲ. Nobody died for our sake. ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂಬುದಾಗಿ ಕರೆಸಿಕೊಂಡಿದ್ದಾರೆ. Those who we call so many great people. ಅನೇಕರು ದೇವರುಗಳು ಎಂಬುದಾಗಿ ಕರೆಸಿಕೊಂಡಿದ್ದಾರೆ. So many people claim themselves as gods. ದೇವರುಗಳು ಎಂಬುದಾಗಿ ಅವರನ್ನು ಪ್ರಸ್ತಾಪಿಸಿದ್ದಾರೆ. So many people establish them as gods. ಬುದ್ಧನನ್ನು ದೇವರು ಎಂಬುದಾಗಿ ಕರೆಯುತ್ತಾರೆ. So many people claim Buddha as a god. ಇನ್ನು ಅನೇಕ ದೇವರುಗಳನ್ನು ದೇವರು ಎಂಬುದಾಗಿ ಕರೆಯುತ್ತಾರೆ. So even many people they claim as gods. ಆದರೆ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಸತ್ತಂತ ದೇವರು ಯೇಸು ಕ್ರಿಸ್ತನು ಮಾತ್ರವೇ. But it is only Christ Jesus who died for our sake, our sins. ಅದನ್ನು ನೀವು ಜ್ಞಾಪಕ ಪಡಿಸಿಕೊಳ್ಳಿರಿ. So we have to remember. ಅದು ನಾವು ಪದೇ ಪದೇ ಜ್ಞಾಪಕ ಪಡಿಸಿಕೊಳ್ಳಬೇಕು. We have to remember this again and again. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. So Ephesians chapter verse 1 chapter. ಎಫೆಸ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. So Ephesians chapter 1 verse 7 we will read. ಓದಿ. ಪ್ರಿಯನಲ್ಲಿಯೇ ನಮಗೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ತನ್ನ ರಕ್ತದ ಮುಖಾಂತರವಾಗಿ ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾನೆ. It is through his blood we have given redemption to us. ಅಲ್ಲಿ ನಾವು ನೋಡುವಂತ ಸಮಯದಲ್ಲಿ If you read that, ಆತನು ಸುರಿಸಿದಂತ ರಕ್ತದ ಮುಖಾಂತರವಾಗಿ, because of the blood which has been shed by him, ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ. our sins are forgiven. ಅದನ್ನ ನೀವು ಜ್ಞಾಪಕ ಪಡಿಸಿಕೊಳ್ಳಿರಿ. So let us remember that. ಅದೇ ಎಫೆಸ 1ನೇ ಅಧ್ಯಾಯದಲ್ಲಿ 9ನೇ
ಅಲ್ಲ. ದೇವರ ವಾಕ್ಯ ಭಾಗದಲ್ಲಿ ನೋಡುವಾಗ, So when we look into God's word, ಆದಿಕಾಂಡದಲ್ಲಿ ನೋಡುವಾಗ ಕಲಿತರು. so both Adam and Eve were in the presence of God. ಪಾಪ ಮಾಡಿ ದೇವರಿಂದ ದೂರ ಹೋದ್ರು. So they came out because of sin. ಆಗ ದೇವರು ಅವರಿಗೋಸ್ಕರವಾಗಿ ಒಂದು ಬಟ್ಟೆಯನ್ನು ಕೊಟ್ಟರು. So God clothed them during ಅಲ್ಲಿ that ಒಂದು time. ಕೊಯ್ಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. So we can see that one ಯಾಕೆ ದೇವರ ವಾಕ್ಯ ಹೇಳಿದ್ರೆ ಅವರಿಗೆ ಚರ್ಮದ ಅಂಗಿಯನ್ನು ಆತನು ತೊಡಿಸಿದನು ಎಂಬುದಾಗಿ. So God clothed them with his skin. ಆ ದಿವಸಗಳಲ್ಲಿ ದೇವರ ನಿಯಮ ಏನಿತ್ತಂದ್ರೆ ಪಾಪವನ್ನು ತೊಳೆಯುವುದಕ್ಕೋಸ್ಕರವಾಗಿ ಒಂದು ಬಲಿ ಸಲ್ಲಿಸಬೇಕು. So during that time there is a practice that to cleanse us from the sin, one sacrifice has to be done. ಇದು ನಮ್ಮ ಹಿಂದೂ ಸಂಪ್ರದಾಯದ ಕೆಲವೊಂದು ವೇದದಲ್ಲಿ ಈ ಪದ ಬರೆಯಲ್ಪಟ್ಟಿದೆ. So this word has been written in some of our Hindu Vedas. ಆ ವೇದಗಳಲ್ಲಿ ಈ ರೀತಿಯಾಗಿ So ಬರೆಯಲ್ಪಟ್ಟಿದೆ. like this it has written in Vedas. ಸರ್ವ ಪಾಪ ಪರಿಹಾರೋ ಪರಿಶುದ್ಧ ರಕ್ತಂ ಅವಶ್ಯಂ ತದ್ ರಕ್ತಂ ಪರಮಾತ್ಮೇನ ಪುಣ್ಯ ಬಲಿದಾನ ಯಜ್ಞಂ ಎಂಬುದಾಗಿ. So this is the verse which has been written in our Vedas. ಸರ್ವ ಜನರ ಪಾಪವು ಪರಿಹಾರವಾಗಬೇಕಾದರೆ So everyone's sin should be ಪರಿಶುದ್ಧವಾದಂತ ರಕ್ತವು ಬೇಕಾಗಿದೆ. So holy blood is required. ಆ ಪರಿಶುದ್ಧವಾದಂತ ರಕ್ತ, So that kind of purified blood. ಆ ಪರಮಾತ್ಮನು ತನ್ನನ್ನೇ ಬಲಿಯಾಗಿ ಸಮರ್ಪಿಸುವಂತದ್ದೇ. So that is some the God himself is going to submit himself ಇದು as a ವೇದಗಳಲ್ಲಿಯೂ sacrifice. ಬರೆಯಲ್ಪಟ್ಟಿದೆ. It is also written in Vedas ಅದು ನಮ್ಮ ಬೈಬಲಲ್ಲೂ and ಬರೆಯಲ್ಪಟ್ಟಿದೆ. it is also written in Bible. ಅವರು ನಮ್ಮ ಬೈಬಲ್ ಇಂದ ಕಾಪಿ ಮಾಡಿದ್ದಾರೆ. So they have taken this from the Bible. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, So here God's word is saying. ಆತನು ತನ್ನ ರಕ್ತವನ್ನು ತೆಗೆದುಕೊಂಡು ಹೋಗಿ ನಮಗೋಸ್ಕರವಾಗಿ ಬಲಿಯಾಗಿ ಒಪ್ಪಿಸಿಕೊಟ್ಟರು. So he offered himself as a living sacrifice through his ತಂದೆಯು blood. ಮತ್ತು ಮಗನು ಒಂದು ನಿಷ್ಕರ್ಷೆ ಮಾಡಿಕೊಂಡಿದ್ರು. So there was an agreement between father and son. ಕಾಲವು ಪರಿಪೂರ್ಣವಾದಾಗ, So when the right time comes, ಯಾವ ಕಾಲ, so what kind of time is that? ಎಂತ ಕಾಲ, So what kind of time is that? ಪಾಪವು ಜಾಸ್ತಿ ಆದಾಗ, When so much sin is abound. ಪಾಪವು ತುಂಬಿರುವಂತ ಸಮಯದಲ್ಲಿ, The time where sin is so much full. ದೇವರಿಂದ ಮನುಷ್ಯನು ದೂರ 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 ಹೋಗ್ತಿರುವಂತ ಸಮಯದಲ್ಲಿ, When a man is going so much away from God. ದೇವರ ಬಳಿಗೆ ಹತ್ತಿರ ಸೇರಿಸುವುದಕ್ಕೆ ಯಾರ ಕೈಲಿಂದಲೂ ಸಾಧ್ಯವಾಗದೇ ಇರುವಂತ So ಸಮಯದಲ್ಲಿ, when there is the time where it is impossible for restore man to God. ದೇವರಿಂದ ಮನುಷ್ಯನು ದೂರ ಹೋಗುವಾಗ, When man is going away from God. ದೇವರು ಮನುಷ್ಯನನ್ನು ಹತ್ತಿರ ಕರೆದುಕೊಳ್ಳುವುದಕ್ಕೋಸ್ಕರವಾಗಿ ಆ ದಿವಸಗಳಲ್ಲಿ ನ್ಯಾಯಸ್ಥಾಪಕರನ್ನು ಇಟ್ರು. So to make man come back to God, God has planned something in the Old Testament. ಜಡ್ಜಸ್ ಗಳಿಟ್ರು. So he planted judges there, ಆ ಜಡ್ಜಸ್ ಮಾತು ಯಾರು ಕೇಳಲಿಲ್ಲ. but nobody listened to them. ಅದಾದ್ಮೇಲೆ ದೇವರು ಪ್ರವಾದಿಗಳನ್ನ ಕಳಿಸ್ಕೊಟ್ರು. So after that God sent many prophets, ಆದ್ರೆ ಪ್ರವಾದಿಗಳ ಮಾತು ಯಾರು ಕೇಳಲಿಲ್ಲ. but nobody listened to the prophets. ಕೊನೆಯದಾಗಿ ದೇವರು ತೀರ್ಮಾನ ಮಾಡ್ಕೊಂಡ್ರು, So after that God decided, ನಾನೇ ಇಲ್ಲಿ ಹೋಗ್ಬೇಕಾಗತ್ತೆ, let me myself only go there. ನನ್ನ ರಕ್ತನೇ ಇಲ್ಲಿ ಸುರಿಸಲ್ಪಡ್ಬೇಕಾಗತ್ತೆ. So I have to shed my own blood. ಇಬ್ರಿಯರ ಗ್ರಂಥ 12ನೇ ಅಧ್ಯಾಯದಲ್ಲಿ ಹೇಳುತ್ತೆ, So Hebrews chapter 12 says like this. ಮಕ್ಕಳು ರಕ್ತ ಮಾಂಸಧಾರಿಗಳಾದದರಿಂದ, So because the children are of flesh and blood, ಆತನು ಅವರಂತೆಯೇ ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಬರಬೇಕು. so he himself has to come through flesh and blood. ಆತನು ರಕ್ತ ಮಾಂಸಧಾರಿಯಾಗಿ ಬಂದನು, So when he came in flesh and blood, ಆದರೆ ಪಾಪ ಮಾತ್ರ ಮಾಡಲಿಲ್ಲ. but he never committed sin. ಪಾಪವಿಲ್ಲದಂತ ದೇಹ, So it is a body without sin. ನಮ್ಮ ಪಾಪಗಳಿಗೋಸ್ಕರವಾಗಿ ಸುರಿಸಲ್ಪಟ್ಟಿತ್ತು. So it has been sacrificed for our sins. ಇದನ್ನ ದೇವರು ಮೊದಲೇ ಯೋಚನೆ ಮಾಡಿಟ್ರು. So this plan has been already done by God. ಮತ್ತೊಂದು ಅವಧಿಯ ವಾಕ್ಯವನ್ನು ಓದೋಣ. I will read one more verse. ದಯವಿಟ್ಟು ಮತ್ತೊಂದು ಸಾರಿ ಓದಿ, 1ನೇ ಅಧ್ಯಾಯ 9 ಮತ್ತು 10. So read again one verse 9 to 10. ಎಫೆಸಿಯನ್ ಚಾಪ್ಟರ್ 1 ವರ್ಸ್ 9 and 10. ತಾನು ಕಾಲವು ಪರಿಪೂರ್ಣವಾದಾಗ ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ನಿರ್ವಹಿಸಬೇಕಾದಂತ ಒಂದು ಕೃಪೆಯ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದ್ದನು. ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಭೂ ಪರಲೋಕ, ಈ ಭೂಮಿಯಲ್ಲಿರುವವರು ಪರಲೋಕದಲ್ಲಿರುವವರು ಎಲ್ಲರನ್ನು ಸಮಸ್ತರನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದು ಯಾರ ಮುಖಾಂತರ? Through whom? ಕ್ರಿಸ್ತನ ಮುಖಾಂತರವಾಗಿ ಒಂದು ಮಾಡಬೇಕು ಎಂಬುದಾಗಿ. ಈಗ ನಾವು ಯಾರ ಮುಖಾಂತರವಾಗಿ ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆ? So through whom we are relating to God? ಕ್ರಿಸ್ತನ ಮುಖಾಂತರವಾಗಿ. It is through Christ Jesus. ಅಲ್ಲಿ ಅದೇ ರೀತಿಯಲ್ಲಿ 3ನೇ ಅಧ್ಯಾಯ 6ನೇ ವಚನ ಓದಿಮ. ಅದೇ ಎಫೆಸ 3ನೇ ಅಧ್ಯಾಯ 6ನೇ ಅದು ವಚನ. ಯಾವುದೆಂದರೆ Chapter 3 ಅದು verse 6. ಯಾವುದೆಂದರೆ, ಕೇಳಿಸ್ಕೊಳ್ಳಿ, ಅನ್ಯ ಜನರು ಸುವಾರ್ತೆಯ ಮೂಲಕ, ಯಾವ ಮುಖಾಂತರ? ಸುವಾರ್ತೆಯ ಮೂಲಕ, ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕ, ಕ್ರಿಸ್ತ ಯೇಸುವಿನ
22ನೇ ವಚನದಲ್ಲಿ ಓದಿದ್ದೇವೆ. So we have read in Colossians chapter 1 verse 12. ನಾವು ಅನ್ಯರು. So we are Gentiles. ಎಫೆಸ ಪತ್ರಿಕೆ 2:11ನೇ ವಚನ ಹೇಳುತ್ತೆ. So Ephesians chapter 2 verse 12 ನಾವು says. ಪೂರ್ವದಲ್ಲಿ ನಾವು ದುಷ್ಟ ಭಾವದಿಂದ ಇದ್ದವರು. So in the earlier we are in the sinful nature. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನಕ್ಕೆ ನಮಗೆ ಸಂಬಂಧವಿಲ್ಲ. So there was no relationship between us ಯಾವ and ನಿರೀಕ್ಷೆ God. ನಮಗಿಲ್ಲ, ಯಾವ ನಿರೀಕ್ಷೆ ನಮಗಿಲ್ಲ. So there was no hope for us. ನಮಗೆ ಯಾವುದೇ ವಿಧವಾದಂತ ಒಂದು ಅನ್ಯೋನ್ಯತೆ ದೇವರ ಸಂಗಡ ಇಲ್ಲ. So there was no fellowship between us and God. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, But in this verse saying here, ಯೇಸು ಕ್ರಿಸ್ತನ ಮುಖಾಂತರವಾಗಿ through Christ Jesus. ಮತ್ತೊಂದು ಸಾರಿ ಓದಿ ಮಾ. Read again. ಅದು ಯಾವುದೆಂದರೆ ಅದು ಯಾವುದೆಂದರೆ ಅನ್ಯ ಜನರು ನೀವು ನಾವುಗಳು ಸುವಾರ್ತೆಯ ಮೂಲಕ ಸುವಾರ್ತೆಯ ಮುಖಾಂತರ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು ಯಹೂದ್ಯರೊಂದಿಗೆ ಬಾಧ್ಯರು ಒಂದೇ ದೇಹದೊಳಗಣ ಒಂದೇ ದೇಹದ ಅಂಗಗಳು ಆಗಿದ್ದೇವೆ. ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ ಪಾಲುಗಾರರಾಗಿದ್ದೇವೆ ಎಂಬುದೇ. ಅಬ್ರಹಾಮನಿಗೆ ಆಗ ಉಂಟಾಯಿತು 12ನೇ ಅಧ್ಯಾಯದಲ್ಲಿ. So in the chapter 12, God promised Abraham. ಆದ್ರೆ ಯಾರೆಲ್ಲ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರೋ, Those who are being cleansed through the blood of Christ, ನಾವೆಲ್ಲರೂ ಸಹ ಅಬ್ರಹಾಮನಿಗೆ ಮಾಡಲ್ಪಟ್ಟಂತ ವಾಗ್ದಾನಕ್ಕೆ ಸಂಬಂಧಿಕರು. so we are all related to the promise God has given to Abraham. ಹಲ್ಲೆಲೂಯಾ. Hallelujah. ಸಂತೋಷದ ವಿಷಯ. So it is a happy news. ನಮ್ಮ ಪುಣ್ಯ ಕ್ರಿಯೆಯಿಂದ ಏನೂ ಆಗ್ಲಿಲ್ಲ, Because of our good deeds, ಕಷ್ಟಪಡ್ಲಿಲ್ಲ. we have not worked hard. ಯೇಸು ಕ್ರಿಸ್ತನು ತನ್ನ ರಕ್ತದ ಮುಖಾಂತರ ನಮ್ಮನ್ನ ಸಂಬಂಧಿಕರನ್ನಾಗಿ ಮಾಡಿದ್ದಾನೆ. It is through the blood of Christ Jesus we are being related to Abraham. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಈ ರೀತಿ ಹೇಳುತ್ತೆ. So John chapter says like this. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. John chapter 1 verse 12 says like this. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, God's word saying like this. ಓದಿ ಮಾ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಆತನ ಇಟ್ಟರೋ, ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅವರಿಗೆ ಅಧಿಕಾರವನ್ನು, ದೇವರ ಮಕ್ಕಳಾಗುವಂತ ಅಧಿಕಾರ ಸಿಕ್ಕಿತು. ಅವರಿಗೆ ಕೇಳಿಸ್ಕೊಳ್ಳಿ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಕೇಳಿಸ್ಕೊಳ್ಳಿ, ಸಂಬಂಧಿಗಳಾಗಲಿ, ಅಕ್ಕಪಕ್ಕದಲ್ಲಿರೋರು ನಿಮ್ಮ ರಕ್ತ ಸಂಬಂಧಿಗಳಲ್ಲ. ಕಾಮದಿಂದಾಗಲಿ, ಒಂದ್ ನಿಮಿಷ ಸಿಸ್ಟರ್, ಪಾಸ್ಟರ್ ನನಗೆ ರಕ್ತ ಸಂಬಂಧಿ ಅಲ್ಲ. So pastor is not a blood relation to me. ಪಾಸ್ಟರ್ ನನ್ನ ರಕ್ತ ಸಂಬಂಧಿ ಅಲ್ಲ. He is not a blood relation to We me. are a brother. We are ನಾವು brothers. ಅಣ್ಣ ತಮ್ಮಂದಿರು, We are brothers. ಅಕ್ಕ ತಂಗಿಯರು. We are sisters. ಎಂದಾದ್ವಿ? How we became this ಓದಿ relationship? ಸಿಸ್ಟರ್ ಈಗ. ಇವರು ರಕ್ತ ಸಂಬಂಧದಿಂದಾಗಲಿ, ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನಾವೆಲ್ಲರೂ ದೇವರಿಂದ ಹುಟ್ಟಿದ್ದೇವೆ. ಹಲ್ಲೆಲೂಯಾ. Hallelujah. ಈಗ ನಾವೆಲ್ಲ ಬ್ರದರ್ ಅಂತ ಕರಿತೀವಿ. So we call him brother. ಈಗ ನನ್ನ ಸ್ವಂತ ಅಣ್ಣ ಅಲ್ಲ, He is not my own brother. ನಮ್ಮ ತಾಯಿ ಹೊಟ್ಟೆಲಿ ಹುಟ್ಲಿಲ್ಲ. We never born in same ನೀವೆಲ್ಲ mother. ನನ್ನ ಸಿಸ್ಟರ್ ಅಂತ ಕರಿತೀನಿ. We call you sister. ನೀವು ವಯಸ್ಸಾದವರು ನಮ್ಮ ತಾಯಿ ಅಲ್ಲ. So those who are elders, you are not ಆದ್ರೆ my mother. ಎಲ್ಲರನ್ನು ನಾವು ಅಕ್ಕ ತಂಗಿ ಎಂಬುದಾಗಿ ಕರಿತೀವಿ. But to all we call sisters. ಯೇಸು ಕ್ರಿಸ್ತನಿಂದ, ಯೇಸು ಕ್ರಿಸ್ತನ ಮುಖಾಂತರ. It is through Christ Jesus. ಇದು ರಕ್ತ ಸಂಬಂಧವಲ್ಲ, We are not a blood relation. ಇದು ಕಾಮತಾಪದಿಂದ ಹುಟ್ಟಿದಂತದ್ದಲ್ಲ. Not because of man's will. ಯೇಸು ಕ್ರಿಸ್ತನಿಂದ ಮಾತ್ರ. It is only through Christ Jesus. ಇದೇ ಆತನು ಮಾಡಿದಂತ ಕಾರ್ಯ. So this is what Christ did for us. ಇಲ್ಲಿ ದೇವರ ವಾಕ್ಯ ಹೇಳ್ತಲ್ಲ, So God's word saying that. ಸ್ವರ್ಗ ಮಧ್ಯ ಪಾತಾಳದಲ್ಲಿರುವಂತ ಎಲ್ಲರನ್ನು ಒಂದು ಮಾಡುವುದು ಆತನ ಸಂಕಲ್ಪ. So it is God's will to bring oneness all the heaven and earth. ಎಲ್ಲರನ್ನು. So all the people. ದೇವರ ವಾಕ್ಯ ಹೇಳುತ್ತೆ ಹಾಳುಗಳಿಲ್ಲ. So God's word says those who are ಸ್ಲೇವ್ಸ್ ಇಲ್ಲ, ಒಡೆಯರು ಇಲ್ಲ. there is nothing like law. ನೀವೆಲ್ಲರೂ ನನ್ನ ಸ್ನೇಹಿತರು. You are all my friends. ಇದು ದೇವರ ವಾಕ್ಯ So ಹೇಳುವಂತದ್ದಾಗಿದೆ. that is what God's word ಅಲ್ಲಿ says. ದೇವರ ವಾಕ್ಯ ಹೇಳುವಂತದ್ದಾಗಿದೆ. So God's word says ನಾವು that. ಅನ್ಯರು, So we are Gentiles. ನಾವು ಸಂಬಂಧಪಟ್ಟವರೇ ಅಲ್ಲ. We are not related to God anyhow. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಒಂದು ಮಾಡಿದೆ. So but it is through Christ Jesus' blood we become one to God. ಇನ್ನು ಸ್ವಲ್ಪ ಹೊತ್ತಿಗೆ, So in little while. ನಾವು ನಮ್ಮ ಕಣ್ಣು ಮುಂದೆ ಆತನ ರೊಟ್ಟಿ ಮೇಜು ಬರುತ್ತೆ. So we are going for the communion. ಆ ರೊಟ್ಟಿ ಮೇಜು ನಮ್ಮ ಕೈಯಲ್ಲಿ ಬಂದಾಗ So when we take that bread into our hands, ನಮ್ಮನ್ನ ನಾವು ಏನಂತ ಪರೀಕ್ಷೆ ಮಾಡ್ಕೊಳ್ತೇವೆ? how should we examine ourselves? ಆ ದಿವಸಗಳಲ್ಲಿ ಆ ಇಸ್ರಾಯೇಲರ ಜೀವಿತದಲ್ಲಿ ನಡೆದಂತ 6 ಕಾರ್ಯ. So during the time of Israel, 6 things happened. ನೀವು ಮನೆಯಲ್ಲಿ ಕುಳಿತುಕೊಂಡು ಓದ್ಕೊಳ್ಳಿ, ನನಗೆ ಸಮಯ ಇಲ್ಲ. So read those things in home.
ನನಗೆ ಸಮಯ ಇಲ್ಲ. I have less time. 3 ಮಾತಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. So only 3 words I will start. ಇಲ್ಲಿ ಅವರ ಜೀವಿತದಲ್ಲಿ ಆದದ್ದು ಮೊದಲನೇದು ಬ್ಯಾಪ್ಟಿಸಮ್. So the first thing happened to them is baptism. ಎರಡನೇದಾಗಿ ಪಾಪ ಪರಿಹಾರ. So second one is forgiveness of sins. ಈ ಪಾಪ ಪರಿಹಾರ ಯಾರ ಮುಖಾಂತರವಾಗಿ ಆಯಿತು? So through whom this forgiveness of sin has come. ಈಗ ನಾನು ಪಾಪಿಯಲ್ಲ, ನಾನು ಶುದ್ಧನಾಗಿದ್ದೇನೆಂಬುದಾಗಿ ನೀವು ಜ್ಞಾಪಿಸಿಕೊಳ್ಳಿರಿ. So you remember yourself that you are not a sinner, you are being forgiven. ನೀವು ಪರಿಶುದ್ಧವಾಗಿರುವಂತದ್ದು ನಿಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ. You are being purified not because of your good deeds, ನೀವು ಮಾಡಿರುವಂತ ಒಳ್ಳೆ ಕಾರ್ಯಗಳಿಂದಲ್ಲ. not because of you have done some good deeds, you are forgiven. ಕ್ರಿಸ್ತನ ಕೃಪೆ, It is the grace of Christ ಯೇಸು Jesus. ಕ್ರಿಸ್ತನ ದಯೆ, It is because of His mercy. ಯೇಸು ಕ್ರಿಸ್ತನ ಕರುಣೆ, It is because of His mercy and favor you are being forgiven. ಆತನ ಕೃಪೆ ದಯೆ ಕರುಣೆ ಇಲ್ಲದೆ ಏನಿಲ್ಲ ನಮ್ಮ ಜೀವಿತ. So without His mercy and favor, nothing is there in our life. ನಾವಲ್ಲಿ ನಿಂತಿರುವಂತದ್ದು. So because we are standing here, ಅಲ್ಲಿ ಪ್ರಲಾಪಗಳಲ್ಲಿ ಹೇಳುತ್ತೆ, ಪ್ರಲಾಪಗಳಲ್ಲಿ ಪ್ರಲಾಪ ಲ್ಯಾಮೆಂಟೇಷನ್ so book of Lamentations it says that. ಅಲ್ಲಿ ಹೇಳುತ್ತೆ, ಈ ರೀತಿಯಾಗಿ ಹೇಳುತ್ತೆ, It says like this. ನಾನು ಉಳಿದಿರುವುದೇ ಯೆಹೋವನ ದಯೆಯಿಂದ. It is by the grace of God I am alive and living. ನಾನು ಆತನ ದಯೆ ಇಲ್ಲದೆ ಹೋಗಿದ್ರೆ, ದಾವೀದ ಹೇಳ್ತಾನೆ, So David says that, ದೇವರೇ ನೀನು ನನ್ನನ್ನು ಜ್ಞಾಪಿಸಿಕೊಳ್ಳದೆ ಹೋಗಿದ್ರೆ, Lord, if you have not remembered me, ನಾನು ಸಮಾಧಿಯಲ್ಲಿ ಇರಬೇಕಾಗಿತ್ತು. I would have been in the grave. ದೇವರು ನಿಮ್ಮನ್ನು ಜ್ಞಾಪಿಸಿಕೊಳ್ಳಿದ್ದಾನೆ. So God has remembered you all. ಒಂದು ಚಿಕ್ಕ ಅನುಭವ ನಮಗೆಲ್ಲ ಆಗಿ ಹೋಗಿದೆ. So at least some experience you have gone through. 2019 ಎಷ್ಟು ಜನಕ್ಕೆ ಗೊತ್ತು? How many of you know 2019? 2020 ಎಷ್ಟು ಜನಕ್ಕೆ ಗೊತ್ತು? So how many of you know 2020? ಭಯ ಪಡುತ್ತಿರುವಂತ ಸನ್ನಿವೇಶ, So it is a time of full of fear, ಪ್ರಾಣದ ಭಯ, fear of death. ಎಲ್ಲಿ ಏನಾಗುತ್ತೋ. We are not sure what is going to ನಮ್ಮ happen. ಪಕ್ಕದ ಮನೆಗೆ ಬಂದಿದೆ, So our neighbors has ನಮ್ಮ ಮನೆ ಒಳಗೆ ಬಂದಿದೆ. even it has entered inside our house. ಈ ಭಯ ನಮ್ಮಲ್ಲಿತ್ತು. So we are full with so much fear like this. ಆದ್ರೆ ಯೇಸು ಕ್ರಿಸ್ತನ ಕೃಪೆ, But because of the mercy of God, ಯೇಸು ಕ್ರಿಸ್ತನ ದಯೆ, because of His mercy and ಯೇಸು favor, ಕ್ರಿಸ್ತನ ಕರುಣೆ, because of His mercy, ನಾವೆಲ್ಲರೂ ಜೀವಂತವಾಗಿದ್ದೇವೆ. we are all alive now. ಜೀವಂತನು ಜೀವಂತನೇ. We are all alive now because of ಯೆಶಾಯನ His mercy. ಗ್ರಂಥದಲ್ಲಿ ಹೇಳುತ್ತದೆ, It says like this in the Isaiah. ಜೀವಂತನು ಜೀವಂತನೇ. So we are alive means it is we are alive. ಜೀವಂತನು ಮಾತ್ರ ದೇವರನ್ನು ಸ್ತುತಿಸ್ತಾರೆ. It is only those who are alive can praise God. ಸತ್ತ ಎಣಗಳು ದೇವರನ್ನು ಸ್ತುತಿಸುವುದಿಲ್ಲ. Those who are dead, the bodies which are dead cannot ನಮ್ಮನ್ನು praise ನಾವು God. ಪರೀಕ್ಷೆ ಮಾಡಿಕೊಳ್ಳೋಣ. Let us examine ourselves. ನಾವು ಸತ್ತಿದ್ದೇವಾ, ಜೀವಂತವಾಗಿದ್ದೇವೆ? Are we alive or dead? ನಾವು ಜೀವಂತವಾಗಿರೋರೇ ಆದ್ರೆ If we are alive, ಏನ್ ಮಾಡ್ತೀವಿ? what we will do? ಏನ್ ಮಾಡ್ತೀವಿ? What will we do? ಏನ್ ಮಾಡ್ತೀವಿ ಹೇಳಿ? So tell what will we do? ಜೀವ ಕೊಟ್ಟಂತ ದೇವರನ್ನ ಜ್ಞಾಪಿಸ್ಕೊಳ್ತಾ ಇರ್ಬೇಕು. So we will keep remembering the one who has given us life. ನಿಮ್ಮ ಮನೆಯಲ್ಲಿ ಒಂದು ಕಷ್ಟ ಬರುತ್ತೆ. So some problem might come in your family. ಯಾರೋ ಪಕ್ಕದ ಮನೆಯವರು ಬಂದ್ರು, Some neighbors has come to you. ಅರ್ಜೆಂಟ್ ಆಗಿ ಒಂದು ಸಹಾಯ ಮಾಡಿದ್ರು. So they might ask you urgently, I need one help. ಒಂದು ವರ್ಷ ಆದ್ಮೇಲೆ, So after 1 year, ಆ ದಿವಸ ನನಗೆ ಕಷ್ಟ ಬಂತು, so that time I had a problem. ಈ ಬ್ರದರ್ ಬಂದು ನನಗೆ ಹೆಲ್ಪ್ ಮಾಡಿದ್ರು. So this brother came and helped me. ಈ ಚಿಕ್ಕ ಕಾರ್ಯಗಳನ್ನ ಜ್ಞಾಪಿಸ್ಕೊಳ್ತೀರಿ. So we will remember this small kind of work. ದೇವರು ಎಂತ ಕಾರ್ಯ ಮಾಡಿದ್ದಾನೆ? So what kind of work God has done for ನನ್ನ us? ಜೀವಂತವಾಗಿ ನಿಲ್ಲಿಸಿದ್ದಾನೆ. So He has made me alive. ನಾನು Today. ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಹೇಳಿದ್ದೇನೆ, So last time when I came, I told you. ಆಸ್ಪತ್ರೆಯಲ್ಲಿ ಐಸಿಯುಲಿ ಜನ ಇರ್ತಾರೆ. So people will be there in the ICU. In hospital. 15,000, 20,000, 30,000 ಒಂದು ದಿವಸ ಶ್ವಾಸ ಕೊಡಕ್ಕೆ. Just to breathe for 1 day, it will cost 15,000, 30,000. ಐಸಿಯು, In ICU, ಇಂಟೆನ್ಸಿವ್ ಕೇರ್, intensive care unit. ಅಲ್ಲಿ ಬ್ರೀತ್ ತಗೊಳಕ್ಕೆ ಮನುಷ್ಯ 15,000 ಕೊಡಬೇಕು. So inside that to take a breath, he has to pay 15,000. ಇಲ್ಲಿ ಎಷ್ಟು ಜನ ಆಕ್ಸಿಜನ್ ಹಾಕೊಂಡು ಕುತ್ಕೊಂಡಿದ್ದೀರಾ? So how many of you are wearing oxygen mask and sitting here? ಕುತ್ಕೊಂಡಿದ್ದೀವಾ? Are we sitting like that? ದೇವರು ಕೊಟ್ಟಂತ ಶ್ವಾಸನ ನಾವು ಓದ್ತಾ ಇದ್ದೀವಿ. So we are taking the breath God has given us. ಆ ಶ್ವಾಸಕ್ಕೆ ನಾವು ಯಾವ ಬೆಲೆ ಕೊಡ್ತಾ ಇಲ್ಲ. So we are not paying any price for that. ದೇವರು ನಮ್ಮಲ್ಲಿ ತನ್ನ ಜೀವವನ್ನು ಇಟ್ಟಿದ್ದಾನೆ. God has kept His life within us. ಆ ಜೀವಕ್ಕೆ ಬೆಲೆ ಕೊಡ್ತಾ ಇಲ್ಲ. So we are not giving honor or respect to that. ನಾವು ನಮ್ಮ ಸ್ವಂತ ಸ್ವತ್ತಲ್ಲ. We are not belong to our own self. ನಾವು ದೇವರಿಂದ ಕ್ರಯಗೊಳ್ಳಲ್ಪಟ್ಟಂತವರು. So God has been owing us. ಈಗ ನಮ್ಮನ್ನ ನಾವು ಜ್ಞಾಪಿಸಿಕೊಳ್ಳೋಣ. So let us remember ನಾನು ourselves. ಯಾರು? So who are we? ಎಲ್ಲಿ ನಿಂತಿದ್ದೇನೆ? Where we are standing? ಏನ್ ಮಾಡ್ತಾ ಇದ್ದೇನೆ? What am I doing? ಏನ್ ಮಾಡ್ತಾ ಇದ್ದೀವಿ? So what am I doing? ನಮಗೆ ಜೀವ ಕೊಟ್ಟಂತ ದೇವರಿಗೆ ನಾವು ಏನ್ ಮಾಡ್ತಾ ಇದ್ದೀವಿ? So what are we doing to the one who has given us life? ದೇವರ ವಾಕ್ಯ ಹೇಳುತ್ತದೆ, So God's word says like this. ರಿಮೆಂಬರ್, ಜ್ಞಾಪಿಸಿಕೊಳ್ಳಿರಿ. ಜ್ಞಾಪಿಸಿಕೊಳ್ಳಿರಿ, ಜ್ಞಾಪಿಸಿಕೊಳ್ಳಿರಿ. ಜ್ಞಾಪಿಸಿಕೊಳ್ಳಿರಿ, Remember me. ಪದೇ ಪದೇ
remember me again and again. ಕಾಲಿಟ್ಟಾಗ So when I stand, ಕಾಲಿಟ್ಟಾಗ so when I ನನ್ನ stand, ಕಾಲು ಕಲ್ಲಿಗೆ ತಗಲಿಲ್ಲ, ದೇವರೇ ಸ್ತೋತ್ರ. my foot has not touched any stone. That's why I praise God. ಮಲಗಿರುವಾಗ, So when I am sleeping, ಬೆಳಿಗ್ಗೆ ಎದ್ದು, so when I am awake, ದೇವರೇ ನಾನು ಜೀವಂತವಾಗಿದ್ದೀನಿ, ನಿನಗೆ ಸ್ತೋತ್ರ. God, I am alive today. I praise you. ಎಷ್ಟೋ ಜನ ಹಾಸಿಗೆಯಲ್ಲಿ ಮಲಗಿ ಹಂಗೆ ಪ್ರಾಣ ಹೋಗಿದೆ. So many people, they are not able to wake up from the bed. ಈಗ ಎಲ್ಲ ಕಡೆ ಜಾಸ್ತಿ ಪ್ರಾರಂಭ ಹಾರ್ಟ್ ಅಟ್ಯಾಕ್. So heart attack is very normal everywhere, common. ಹೃದಯ ನಿಂತೋಗ್ತಾ ಇದೆ. So heart is ಯಾಕೆ being stopped. ನಿಂತೋಗ್ತಾ ಇದೆ? Why it is being stopped? ಹೃದಯದಲ್ಲಿ ದೇವರಿಲ್ಲ. So there is no God inside heart. ಹೃದಯದಲ್ಲಿ ಲೋಕದ ಎಲ್ಲ ಕಾರ್ಯಗಳಿದೆ. All things of the world are within the heart. ಭಯ ತುಂಬಿದೆ. There is so much fear in the heart. ಇದಕ್ಕೇನೆ ಆಗೋದು. So that is why it is happening. ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಅಲ್ಲಿ, So during the time of COVID, ಕೋವಿಡ್ ಬಂದು ಸತ್ತವ್ರಿಗಿಂತ the people who died because of COVID, ಭಯಪಟ್ಟ ಸತ್ತವರೇ ಜಾಸ್ತಿ. those who are the people who died because of fear are more than those who died of actual COVID. ಟಿವಿ ನ್ಯೂಸ್ ತೋರಿಸ್ತಾ ಇತ್ತು. So when we are looking in the news, ಅವರು ತಾಯಿ ಅಲ್ಲಿ ದೂರ ನಿಂತ್ಕೊಂತ ಇದ್ರು. so mother used to stand away, ಮಗು ಇಲ್ಲಿ ನಿಂತ್ಕೊಂಡು ಅಮ್ಮ ಅಂತ ಕರಿಬೇಕು. and child used to call from afar and used to say hi. ಟಿವಿ ಅವರು TRP ಜಾಸ್ತಿ ಮಾಡಕ್ಕೋಸ್ಕರ ದೊಡ್ಡ ದೊಡ್ಡ ನ್ಯೂಸ್ ಗಳು ಹಾಕೊಡ್ತಾ ಇದ್ರು. To increase the TRP rating, news channels used to ಮುಟ್ಟಿದ make it ತಕ್ಷಣ more ಕೊರೋನಾ viral. ಬಂದ್ಬಿಡುತ್ತೆ. So even if you touch that, COVID will spread to you. ಆಕ್ಷಿ ಅಂದ್ರೆ ಕರೋನಾ ಬಂದ್ಬಿಡುತ್ತೆ. Even if you do like that, it will spread. ಭಯದ ಜೀವಿತ. So life full of fear. ದೇವರ ವಾಕ್ಯ ಹೇಳುತ್ತೆ. God's word says that. ಕೀರ್ತನೆ ಗ್ರಂಥದಲ್ಲಿ ಹೇಳುತ್ತೆ. It says in the Psalms, ನೀನು ನನ್ನ ಸಂಗಡ ಇರೋದ್ರಿಂದ because you are with me, ನಿಶ್ಚಿಂತೆಯಿಂದ ಮಲಗಿ, so I will sleep without any worry. ಎದ್ದ ಕೂಡಲೇ ನಿನಗೆ ಸ್ತೋತ್ರ ಮಾಡ್ತಿದ್ದ. The moment I woke up, I praise you. ಇವತ್ತು ಎಷ್ಟು ಜನ ನಾವು ದೇವರನ್ನ ಜ್ಞಾಪಿಸ್ಕೊಳ್ತೇವೆ? So how many of us remembering God today? ಪ್ರಿಯರೇ, ನಮ್ಮ ಮುಂದೆ ದೇವರ ರೊಟ್ಟಿ ಮೇಜು ಇಡಲ್ಪಡುತ್ತೆ. So communion is going to come before us. 2000 ವರ್ಷಗಳ ಹಿಂದೆ ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ, ನಿಮ್ಮೆಲ್ಲ ಪಾಪಗಳಿಗೋಸ್ಕರವಾಗಿ ಯೇಸು ಕ್ರಿಸ್ತನ ರಕ್ತ ಚೆಲ್ಲಲ್ಪಡ್ತು. So 2000 years back, because of our sake and for our sins, His blood has been ಕ್ರಿಸ್ತನ shed. ರಕ್ತ ಸಾಧಾರಣವಾಗಿ ಚೆಲ್ಲಲ್ಪಡಲಿಲ್ಲ. So His blood just didn't come normally. ಒಂದು ಕಡಿಮೆ 40 ಏಟು ಆತನ ಮೈ ಮೇಲೆ ಹೊಡೆಯಲ್ಪಡ್ತು. So 139, I mean beatings he got. ಯಾಕೆ 39 ಗೊತ್ತಾ? So why it is 39? ಇದು ದೇವರ ವಾಕ್ಯದಲ್ಲಿದೆ. So it is also written in the word of God. ಮೋರ್ ದನ್ 39 ಏಟು ಹೊಡಿಬಾರ್ದು. So they're not supposed to beat more than 39. ಹಳೆ ಒಡಂಬಡಿಕೆ ನಿಯಮ. So it is a rule in the Old Testament. ಆಮೇಲೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ರು. And they have put him in the cross only. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು. So God's word says that those who are hang on the tree is cursed. ಆದ್ರೆ ದೇವರ ವಾಕ್ಯದ ಹೇಳಿದೆ, But God's word says that. ಅಲ್ಲಿ ಎತ್ತರದಲ್ಲಿ ತೂಗು ಹಾಕಲ್ಪಡಬೇಕು. So God's word says that he should be hanged like ದೇವರ that. ಎಲ್ಲ ಯೋಜನೆ. So it is all plan of God. ಯಾವುದಕ್ಕೋಸ್ಕರ? So for whose sake? ವೈ? Why? ಯಾಕೆ? Why? ಹೇಳಿ, ದಯವಿಟ್ಟು ಹೇಳಿ. ನಿಮ್ಮ ಮಾಸ್ಟರ್ ಪ್ರಯಾಸ ಪಡ್ತಾರೆ ಯಾಕೆ? Why pastor will work hard? Why? ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರೆ ಎದ್ದು ಓಡಿ ಬರ್ತಾರೆ. So even if you call him 12 o'clock, he will come. ಯಾಕೆ? Why? ದಯವಿಟ್ಟು ಹೇಳಿ. ನೀವೇ ವೈ? ನಿಮ್ಮ ಬಾಸ್ ನಿಮ್ಮನ್ನ ಕೇರ್ ಮಾಡೋದ್ರಿಂದ. Because he cares for you. ದೇವರು ನಿಮ್ಮನ್ನ ಆ ರೀತಿ ನೋಡ್ತಾ ಇದ್ದಾರೆ. The same way God also looking at ನೀನು you. ಎಲ್ಲೆಲ್ಲ ಹೋಗ್ತೀಯ, ದೇವರು ನಿನ್ ಜೊತೆನೇ ಬರ್ತಾರೆ. So wherever you go, God also wants to come with you. ನೀನ್ ನಿಂತ್ಕೊಂಡ್ರೆ ದೇವರು ನಿಂತ್ಕೊಂತಾರೆ. If you stand, God will also stand with you. ನೀನ್ ಮಲಗಿದ್ರೆ ಪಕ್ಕದಲ್ಲಿ ಕೂತ್ಕೊಂತಾರೆ. If you sleep, God will also be with you. ಎಲ್ಲಾ ಸಂದರ್ಭದಲ್ಲೂ ದೇವರು ನಿಮ್ಮ ಜೊತೆ ಇರ್ತಾನೆ. In all times, God is going to be with you. ಅದನ್ನ ನಾವು ಜ್ಞಾಪಿಸ್ಕೊಳ್ತಾ ಇದ್ದೀವಾ? So are we remembering that? ಈ ದಿವಸದಲ್ಲಿ Today, ರೊಟ್ಟಿ ಮೇಜ್ ನಮ್ಮ ಮುಂದೆ ಇಟ್ಟ. so during the communion, ನಮ್ಮ ಜೀವಿತದಲ್ಲಿ ಯಾರೆಲ್ಲ ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ದೀರಿ, so whoever taken baptism, ನೀವು ನಿಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳಿ. so let us examine ourselves. ಈ ರೊಟ್ಟಿ ಮೇಜನ್ನು ಮುಟ್ಟುವುದಕ್ಕೆ ನನಗೆ ಯೋಗ್ಯತೆ ಇದೆಯಾ? So, am I worthy to take this? ಪರಿಶುದ್ಧವಾದಂತ ಆತನ ದೇಹ, So it is His holy blood and flesh, ನನಗೋಸ್ಕರವಾಗಿ ಸುರಿಸಲ್ಪಟ್ಟಂತ ರಕ್ತ, the blood which is being shed for my sake. ಇದನ್ನ ಯಾರು ತಪ್ಪರ್ಥ ಮಾಡ್ಕೊಳ್ಬೇಡ್ರಿ. Don't take it in a wrong way. ಇದು ಯೇಸು ಸ್ವಾಮಿ ರಕ್ತ ಅಂತ ಕುಡಿಬೇಡಿ. So never think that it is the blood of Jesus and ಯೇಸು drink. ಸ್ವಾಮಿಯ ರಕ್ತಕ್ಕೆ ಸಿಂಬಾಲಿಕ್. So it is a symbolic to the blood of Jesus. ಕೆಂಪು ರಕ್ತ ನನಗೋಸ್ಕರವಾಗಿ ಚೆಲ್ಲಲ್ಪಡ್ತು. It is the red blood which has been shed for ಆ me. ರೊಟ್ಟಿಯನ್ನು ನಿಮ್ಮ ಸೇವಕರು ಮುರಿಯುವಂತ ಸಮಯ
So during the breaking of the blood by ಯೇಸು ಸ್ವಾಮಿಯ ದೇಹದಲ್ಲಿರುವಂತ ಮಾಂಸ ಒಂದೊಂದು ಕಿತ್ಕೊಂಡ್ ಬಂದದ್ದನ್ನ ಜ್ಞಾಪಿಸ್ಕೊಳ್ಬೇಕು. So we have to remember all that things happened in the cross. ಆ ರೋಮ್ ಸಾಮ್ರಾಜ್ಯದಲ್ಲಿ ಹೊಡೆದದ್ದು ನಾರ್ಮಲ್ ಚಾಟಿ ಅಲ್ಲ. So the beatings Jesus taken, it is not normal. ನಾವು ರೋಡಲ್ಲೆಲ್ಲ ನೋಡ್ತೀವಿ ದೊಂಬರಾಟ ಆಡೋರು. So in the road and all we can see some people. ಅವರು ಚಾಟಿ ತಗೊಂಡು ಹಿಂಗ್ ಹೊಡೆದ್ರೆ ಸೌಂಡ್ ಬರುತ್ತೆ. So when they do that beatings and all will get some sound. ಅದು ಸೌಂಡ್ ಬರೋಂತ ಚಾಟಿ ಅಲ್ಲ. So it is not that kind of beating. ಯೇಸು ಸ್ವಾಮಿಗೆ ಹೊಡೆದಂತ ಚಾಟಿ ಎಂತದ್ ಗೊತ್ತಾ? So do you know what kind of ಎಷ್ಟು ಜನ beatings Jesus got? ಮೀನ್ ಹಿಡಿಯೋನ್ನ ಎಷ್ಟು ಜನ ನೋಡಿದೀರಾ? How many of you know the fishermen? ಆ ಮೀನ್ ಹಿಡಿಯಕ್ಕೆ ಒಂದು ಗಾಳ ಹಾಕ್ತಾರೆ. So during the fisher they will have some hooks. ಆ ಗಾಳ ಹಾಕ್ಬೇಕಾದ್ರೆ ಮುಂದೆ ಕೊಂಡಿರುತ್ತೆ. So there is one hook for that. ಅದು ಮೀನ್ ಬಾಯಲ್ಲಿ ಹೋಗಿ ಕಚ್ಕೊಳ್ಳುತ್ತೆ. So it will get attached with the mouth of the fish. ಬಿಡಿಸ್ಕೊಳಕ್ ಆಗಲ್ಲ. So the fish cannot escape that. ಆ ರೀತಿಯಾದಂತ ಕೊಂಡಿನ ಮುಂದೆ ಹಾಕಿದ್ರು. So that kind of hooks were being in that. ಒಂದೇಟ್ ಹೊಡಿಬೇಕಾದ್ರೆ So when they beating him, ದೇಹದಲ್ಲಿರುವಂತ ಮಾಂಸದೊಳಗೆ ಹೋಗ್ತಾ ಇತ್ತು. so it is going to pierce into the flesh. ಹಿಂಗೆ ಎಳಿಬೇಕಾದ್ರೆ So when he pull it ಆ out, ಮಾಂಸ ಕಿತ್ಕೊಂಡು ಬರ್ತಾ ಇತ್ತು. so that flesh is to come out. ಯಾರಿಗೋಸ್ಕರ? For whose sake it has happened? ಯಾರ ಪಾಪಗಳಿಗೋಸ್ಕರ? For whose sins it has happened? ಅಲ್ಲಿ ಪಿಲಾತನ ಮುಂದೆ ಯೇಸು ಸ್ವಾಮಿನ ನಿಲ್ಲಿಸಿದ್ರು. So during when Jesus was stood before Pilate, ಪಿಲಾತ ಹೇಳ್ತಾರೆ ಇದ್ರಲ್ಲಿ ಏನು ತಪ್ಪೇ ಇಲ್ವಲ್ಲ. so Pilate will say that there is no mistake in him. ಆಮೇಲೆ ಇನ್ನೊಬ್ಬರ ಹತ್ರ ಕರ್ಕೊಂಡು ಹೋದ್ರು, ಕೈಸರನ ಹತ್ರ. So they will take him to Caesar. ಅವ್ರು ಹೇಳ್ತಾರೆ ಏನೋ ಕಾಣಿಸ್ತಾ ಇಲ್ವಲ್ಲ. So we cannot see nothing, no mistake in him. ಆದ್ರೂ ಸಹ Even though, ದೇವರ ಚಿತ್ತ ನೆರವೇರೋದಕ್ಕೋಸ್ಕರ ಶಿಲುಬೆಗೆ ಹಾಕಿದ್ರು. so he was being hanged on the cross to fulfill God's will. ಆತನು ಹೊತ್ತಂತ ಹೊರೆಯು ನಮ್ಮ ಪಾಪಗಳೇ ಅಂತ ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಹೇಳುತ್ತೆ. So in the Isaiah chapter it is said that all that he has taken is our sins. ಆತನು ಹೊತ್ತಂತ ಭಾರ ಎಷ್ಟು ಗೊತ್ತಾ? Do you know how much burden he has taken? 150 ಕೆಜಿ ಭಾರ ಇರುವಂತ ಶಿಲುಬೆ. So the cross was 150 kg. ತಲೆ ಮೇಲೆ ಹಾಕಿದಂತ ಮುಳ್ಳು ಕಿರೀಟ ಏನು ಗೊತ್ತಾ? ಆ ಮುಳ್ಳು ಇಲ್ಲಿ ಚುಚ್ಕೊಂಡು ಕಣ್ಣಲ್ಲಿ ಆಚೆ ಬರ್ತಿತ್ತು. So the crown of thorns, when they pierced him, it used to come out through eyes also. ಆತನು ಹೊತ್ತುಕೊಂಡು ಹೋದಂತ ಮಾರ್ಗ 8 ಮೈಲು. So it was 8 miles he walked along. ಆತನಿಗೆ ಹೊಡೆದಂತ ಮೊಳೆಗಳು 10 ಇಂಚು. So the nails which has been pierced in him, it was 10 inches. ಸ್ವಲ್ಪ ಪಿಂಚ್ ಚುಚ್ಕೊಂಡ್ರೆ ಇನ್ನೂ ನೋವಾಗುತ್ತೆ. So even with a small safety pin we cannot bear it. ಯೇಸು ಸ್ವಾಮಿ ಎಷ್ಟು ಹಿಂಸೆ ಪಟ್ಟಿದ್ದಾರೆ. So how much kind of pain he has gone through. ಯಾವುದಕ್ಕೋಸ್ಕರ? For what sake? ನಮಗೋಸ್ಕರ. It is for our sake. ಆತನ ರೊಟ್ಟಿಯನ್ನು ಕೈಯಲ್ಲಿ ತಗೊಂಡು So when we are taking his bread, ಜ್ಞಾಪಿಸಿಕೊಳ್ಳಿರಿ. so let us remember him. ಜ್ಞಾಪಿಸಿಕೊಳ್ಳಿರಿ. So let us remember him. ನನಗೋಸ್ಕರ, For my sake, ನನ್ನ ಕುಟುಂಬಕ್ಕೋಸ್ಕರ, for my family, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ, for my children's future. ಇದು ಚೆಚ್ಚಲ್ಪಡ್ತು. So this thing has happened. ರಕ್ತ ಚೆಲ್ಲಲ್ಪಡ್ತು. So his blood has been shed. ಇದನ್ನ ಜ್ಞಾಪಿಸಿಕೊಳ್ಬೇಕು. So we have to remember this. ಇದನ್ನೇ ಜ್ಞಾಪಿಸಿಕೊಂಡ್ರೆ ಅಂತ ಪಸ್ಕ ಹಬ್ಬದ ದಿವಸದಲ್ಲಿ ಹೇಳಿರೋದು. So during the time of Passover also they told to remember this. ಈ ಪಸ್ಕ ಹಬ್ಬನ ಯಾವಾಗ ಆಚರಣೆ ಮಾಡ್ತಾ ಇದ್ರು? So when they used to celebrate this Passover, ಜನವರಿ 14ನೇ ತಾರೀಕು ಮಾಡ್ತಾ ಇದ್ರಂತೆ. so it was January 14 they used to celebrate Passover. ಜನವರಿ 14ನೇ ತಾರೀಕಿಂದ 7 ದಿವಸ ಮಾಡ್ತಾ ಇದ್ರು ಇದು. So from in the January 14 they used to celebrate it for 7 days. ಪಸ್ಕದ ಕುರಿ ಕೊಯ್ಯಲ್ಪಡ್ತು. They used to sacrifice the lamb. ಆ 7 ದಿವಸ ಆಚೆ ಹೋಗುವಾಗಿಲ್ಲ, ಅಲ್ಲೇ ಇರಬೇಕು. So all those 7 days they are not supposed to go out. ಆತನ ಜ್ಞಾಪಿಸಿಕೊಂಡು ಆತನ ಕಾರ್ಯಗಳನ್ನ ನೆನೆಸ್ತಾನೆ ಇರಬೇಕು. So they have to keep remembering and acknowledging him. ಆ ದಿವಸಗಳಲ್ಲಿ ನಡೆದಂತ ಕಾರ್ಯ. So this thing happened during those times. ಪ್ರಿಯ ಸಹೋದರ ಸಹೋದರಿಗಳೇ, Dear brothers and sisters, ನಿಮ್ಮ ಜೀವಿತದ ಒಳಿತಿಗೋಸ್ಕರವಾಗಿ, because for your own good, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ, for your children's future, ಯೇಸು ಕ್ರಿಸ್ತನು ಅವತ್ತು ಶಿಲುಬೆ ಮೇಲೆ ತನ್ನನ್ನು ಒಪ್ಪಿಸಿಕೊಟ್ಟನು. so Christ Jesus given his life in the cross. ಆತನು ಹೊತ್ತಂತ ಭಾರಗಳು ನಮ್ಮ ಎಲ್ಲ ಹಗುರವಾದಂತ ಪಾಪಗಳು. So whatever he has suffered is for our to take us our sins. ಆತ ನಮ್ಮ ಪಾಪಗಳಿಗೋಸ್ಕರವಾಗಿ ಸತ್ತಿರುವಾಗ, He died when he died for our sins. ಆತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ. So let us submit ourselves to ಆತನ ಶಿಲುಬೆಯು his cross. ಅದು ಏನೋ ಒಂದು ಸಾಧಾರಣವಾದಂತದ್ದಲ್ಲ. So it is not ordinary. ಆತನು ಬಹಳ ಹಿಂಸೆಯನ್ನು ಅನುಭವಿಸಿದ. He has gone through so much pain. ಆದರೂ ಸಹ ಸಂತೋಷವಾಗಿ ಆತನು ಅದನ್ನು ಸ್ವೀಕರಿಸಿದರು. But still so happily accepted that. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಲೂಕನ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನೋಡುವಾಗ, When we look into Luke chapter 2, ಅಲ್ಲಿ ಆತನೊಬ್ಬ ಅನನೀಯನು ಎಂಬುದಾಗಿ ಬಂದು
So there is one person called Ananias. ಯೇಸು ಸ್ವಾಮಿನ ಚಿಕ್ಕ ಮಗು ಇರ್ಬೇಕಾದ್ರೆ ಕೈಯಲ್ಲಿ ಎತ್ಕೊಂಡು ಹೇಳ್ತಾರೆ. So when Jesus was a small child, he took his ಅನೇಕ hand. ಜನರು ಬೀಳುವುದಕ್ಕೂ ಏಳುವುದಕ್ಕೂ ಈತನ ಕಾರಣನಾಗ್ತಾನೆ. So this person is going to be responsible for falling and rising up many. ಅದೇ ಇವನು ಇನ್ನೊಂದು ಮಾತು ಹೇಳ್ತಾನೆ. The same person says one more word. ಎಲ್ಲಾ ಮನುಷ್ಯರು ಸಾಯುವುದಕ್ಕಿಂತಲೂ ಒಂದು ಮನುಷ್ಯ ಸಾಯುವುದು ಉತ್ತಮ ಎಂಬುದಾಗಿ. So it is better for one person to die than to die all the people. ದೇವರ ವಾಕ್ಯ ಭಾಗದಲ್ಲಿ So God's word says this. ನೀವು ನಿಮ್ಮ ಮನೆಯಲ್ಲಿ ಹೋದಾಗ So when you go home, ರೋಮ ಪತ್ರಿಕೆ ಓದಿ ನೋಡಿ. read Romans chapter. ಯಾವ ರೀತಿ ಆತನು ತನ್ನನ್ನು ಒಪ್ಪಿಸಿಕೊಟ್ರು, ತನ್ನ ಕೃಪೆಯ ಸಂಕಲ್ಪವನ್ನು ನೆರವೇರಿಸುವುದಕ್ಕೋಸ್ಕರ 5ನೇ ಅಧ್ಯಾಯ. So when you Romans chapter 5, if you read ಇಬ್ರಿಯರ ಗ್ರಂಥ and Hebrews 9, 10, 11 9, 10, 11, 9, 10 9, 10, if you ಒಂದು read. ಯಾಜಕನು ಮಹಾಯಾಜಕನು ಮಾಡಬೇಕಾದಂತ ಕಾರ್ಯ ಏನು ಆತನು ಮಾಡಿ ಮುಗಿಸಿದ್ದಾನೆ. So chief priest, what he has supposed to do, he has done it and fulfilled. ಅದನ್ನೆಲ್ಲ ನಮಗೋಸ್ಕರ ಮಾಡಿದ್ದಾನೆ. So everything he has done for our sake. ಆತನ ನಮಗೋಸ್ಕರ ಮಾಡಿರುವಾಗ So when he has done so much for us, ನಾವು ಆತನ ಮಾತಿಗೆ ವಿಧೇಯತೆ ತೋರಿಸಿ so let us submit ourselves to him. ಆತನ ಕೃಪೆಗೆ ಅಧೀನರಾಗಿ ನಾವು ಜೀವಿಸೋಣ. So let us submit ourselves to his grace and ನಾವು ಈ ರೀತಿ ಮಾಡುವಾಗ when we do like this, ನಿಜವಾಗಿಯೂ ದೇವರ ಒಂದು ಶ್ರಮಕ್ಕೆ ಅರ್ಥ ಇರುತ್ತೆ. so then there will be a meaning for whatever Christ Jesus done for us. ಕರ್ತನು ಪಟ್ಟಂತ ಶ್ರಮೆ ಅದು ನಮಗೋಸ್ಕರವಾಗಿದೆ. So whatever the suffering he has gone through, it is for our sake. ಆತನು ಪ್ರಾಣ ಕೊಟ್ಟದ್ದು, The life which he has given, ರಕ್ತ ಸುರಿಸಿದ್ದು, the blood which he has shed, ನಮಗೋಸ್ಕರ. it is for our sake. ಅದನ್ನ ಪದೇ ಪದೇ ನಾವು ಜ್ಞಾಪಕ ಪಡಿಸೋಣ. So let us remember this again and again. ಇದನ್ನು ಜ್ಞಾಪಿಸಿಕೊಳ್ಳುತ್ತಾ ನಾವು ಮುಂದೆ ನಾವು ಹೋಗುವಂತವರಾಗಿರೋಣ. So by remembering this, let us go move forward. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ. So let us close our eyes and pray. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸೂರ್ಯ ತಂದೆಯೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಇಸ್ರಾಯೇಲರ ಜೀವಿತದಲ್ಲಿ ಕರ್ತನೇ ದೀಕ್ಷಾಸ್ಥಾನ ಎಂಬುದು ಒಂದು ಹಂತದಲ್ಲಿ ಬಂತು, ಪಾಪಗಳ ಕ್ಷಮಾಪಣೆ ಬಂತು. ಅದಾದ ನಂತರ ಕರ್ತನೇ ಯಜ್ಞದ ಕುರಿಯಾದ ಆತನು ಜ್ಞಾಪಿಸಿಕೊಂಡು ರೊಟ್ಟಿ ಮೇಜನ್ನು ಜ್ಞಾಪಿಸಿಕೊಳ್ಳುವಂತ ಒಂದು ಸಂದರ್ಭ ಬಂತು. ದೇವರೇ, ನಮ್ಮ ಜೀವಿತದಲ್ಲಿಯೂ ಸಹ ನಿನ್ನನ್ನು ಜ್ಞಾಪಿಸಿಕೊಳ್ಳುತ್ತಾ ನೀನು ಮಾಡಿದ ಉಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞರಾಗಿ ಜೀವಿಸುವುದಕ್ಕೆ ಕೃಪೆ ಮಾಡು. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ದೇವರೇ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ, ಘನತೆ ಮಹಿಮೆ ನಿನ್ನೊಬ್ಬನಿಗೆ ಉಂಟಾಗಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ. ಪ್ರೈಸ್ ದಿ ಲಾರ್ಡ್. ನಮ್ಮ ಧ್ಯಾನಕ್ಕೆ ಉತ್ತಮವಾದಂತಹ ವಾಕ್ಯ ಭಾಗವನ್ನು ಕೊಟ್ಟಿದ್ದಾರೆ. We are being blessed with very wonderful word of God. ಈ ಶ್ರಮ, The suffering. ಶ್ರಮ ದಿನಗಳು ಅಂತೇಳಿ 40 ದಿವಸ ಧ್ಯಾನ ಮಾಡ್ತಾರೆ. ಶ್ರಮ ದಿನಗಳು. So the days of suffering, they shall do it for 40 days. Length days. Lent days. ಆಮೆನ್. Amen. ಅವೆಲ್ಲವನ್ನ ಈ ದಿನ ನಮಗೆ ಬೇಕಾದ ವಾಕ್ಯ ಭಾಗವನ್ನ ಪಾಸ್ಟರ್ ಮುಖಾಂತರ ಕೊಟ್ಟಿದ್ದಾರೆ. So God has given His word through our pastor. ಅವರು 3 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ತಿಳಿಸ್ಕೊಟ್ರು. So 3 important points he has highlighted. ಕ್ರಿಸ್ತನಾಗಿರೋದಕ್ಕೆ ಅರ್ಹರಿಗೆ ಇದು 3 ಮುಖ್ಯವಾಗಿರುವಂತದ್ದು. So these 3 points are very important to become eligible as a Christian. ಮೊದಲನೇದಾಗಿ ಏನು? So what is the first one? ದೀಕ್ಷಾಸ್ಥಾನ. So baptism is the first one. ಎರಡನೇದಾಗಿ Second point, ಪಾಪ ಪರಿಹಾರ. so forgiveness of sins. ಮೂರನೇದಾಗಿ Third point, ಪಸ್ಕ ಅಥವಾ ಕರ್ತನ ಭೋಜನ. so it is a communion. ಇದು ತುಂಬಾ ಮುಖ್ಯವಾದಂತಹ ಭಾಗಗಳು. So these are very important for us. ಕ್ರಿಸ್ತನು ತನ್ನ ಜೀವಿತ ಇರುವವರೆಗೂ ಮಾಡಬೇಕಾದ ಕರ್ತವ್ಯ. So as long as we live, it is our responsibility to do these 3 points. ಯೆಹೋಶುವನ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನ, ಆ ಪಾಠವನ್ನ ಈಗ ನಮಗೆ ಈ ರೀತಿಯಾಗಿ ಬೋಧಿಸಿದ್ದಾರೆ. So whatever happened during the time of Joshua, we have learned this now. ಈ ಸಮಯದಲ್ಲಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. So during this time, let us examine and check ourselves. ಇಲ್ಲಿ ಯಾರು ಮೊಬೈಲ್ ಯೂಸ್ ಮಾಡಬಾರ್ದು. So no one should use the mobile phones here. ಮಕ್ಕಳು ಆ ಕಡೆ ಓಡಾಡಬಾರ್ದು. So children should not move here and there. ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಅದನ್ನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ
ourselves, we will not be subjected to judgment. ಪಾಸ್ಟರ್ ಐನವರು ಹೇಳಿದಂತ ಮೂರು ಮುಖ್ಯವಾದ ವಿಚಾರಗಳು ಇದನ್ನು ಒಳಗೊಂಡಿದೆ. So all the 3 points which our pastor has mentioned are included in this message. ಕರ್ತನ ಬಂತಿಯಲ್ಲಿ ಪಾಲುಗಾರರಾಗೋದಕ್ಕೆ 3 ಅರ್ಹತೆ ತುಂಬಾ ಮುಖ್ಯ. These 3 points are very important to participate in the communion. ಮೊದಲನೇದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ The ತೆಗೆದುಕೋಬೇಕು. first thing, we should get baptized in the name of Christ Jesus. ದೀಕ್ಷಾಸ್ನಾನ ಅನ್ನೋದು ಕ್ರಿಸ್ತನ ಮರಣದಲ್ಲಿ ನಾವು ಪಾಲುಗಾರರಾಗುವಂತದ್ದು. So baptism means we are being participated in the death of Christ, death and resurrection of Christ Jesus. ಕ್ರಿಸ್ತನ ಮರಣವನ್ನ ಪಾಲುಗಾರ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಪರಿಶೋಧಿಸಿಕೋಬೇಕು, ನಮ್ಮ ಪಾಪಗಳಲ್ಲಿ ನಾವು ಹೇಗಿದ್ದೀವಿ ಅಂತ. So before entering to that, we have to examine ourselves, how is our life. ನಮ್ಮಲ್ಲಿ ಪಾಪ ಇದ್ದಿದ್ದಾದರೆ ನಮ್ಮ ಪಾಪವನ್ನ ಪರಿಹಾರ ಮಾಡಿಕೊಂಡು ದೇವರ ಕಡೆ ತಿರುಗಬೇಕು. So in case if you feel that any sin is within us, we have to repent and turn to God. ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗುವಾಗ ಅದು ದೀಕ್ಷಾಸ್ನಾನಕ್ಕೆ ಅದು ಸಾರ್ಥಕವಾಗ್ತದೆ. So when we repent and turn to God, then we can be baptized. ನಮ್ಮ ಪಾಪ ಪರಿಹಾರ ಆಗೋದಕ್ಕೆ ಪುಣ್ಯದ ಕಾರ್ಯಗಳಿಂದನೋ ದಾನ ಧರ್ಮಗಳಿಂದನೋ ಅಥವಾ ಬೇರೆ ರಕ್ತದಿಂದ ಇಲ್ಲ. So it is not possible through our good deeds or anything our sins can be forgiven. ಅದು ಯೇಸುವಿನ ಪರಿಶುದ್ಧವಾದ ರಕ್ತದಿಂದ ಮಾತ್ರ ನಮ್ಮ ಪಾಪಗಳು ಶುದ್ಧಿ ಮಾಡಕ್ಕೆ ಸಾಧ್ಯ. So it is only through His holy and precious blood that our sins can be forgiven. ಈ ಸಮಯದಲ್ಲಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. So during this time, let us all examine ourselves. ಎರಡನೇದಾಗಿ ನೋಡುವಾಗ ನಿರ್ದೋಷಿಗಳಾಗಿ ನಾವು ಈ ಜಾಗದಿಂದ ಹೊರಗಡೆ ಹೋಗಬೇಕು. So second thing, we have to go from this place as a forgiven people. ಯೇಸು ಕ್ರಿಸ್ತನ ನಮ್ಮ ಸಕಲ ಪಾಪಗಳನ್ನು ಶಿಲುಬೆಯಲ್ಲಿ ತನ್ನ ಮೇಲೆ ಹಾಕೊಂಡು ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. So God has taken all our sins on the cross and forgiven our sins. ಈ ಲೋಕದ ಜನ ನಮ್ಮ ಮೇಲೆ ಎಷ್ಟೇ ಆಪಾದನೆ ಮಾಡಿದ್ರು ಅದಕ್ಕೆ ನಾವು ತಲೆ ಕೊಡದೆ ಪರಿಶುದ್ಧರಾಗಿ ಮಾಡಿದಂತ ಕರ್ತನ ಕಡೆಗೆ ನಾವು ಹೋಗೋಣ. So no matter how this world is going to condemn us, we are not going to pay attention to that. Instead, we will focus on Christ Jesus upon cross. ಆಮೆನ್. Amen. ಪ್ರೈಸ್ ದಿ ಲಾರ್ಡ್. Praise the Lord. ಮೂರನೇದಾಗಿ ನೋಡಿವಿ, And third one, ಕರ್ತನ ಭೋಜನದಲ್ಲಿ ಇಂಥವರು ಪಾಲ್ಗಾರರಾಗೋದಕ್ಕೆ ಸಾಧ್ಯ. so only these kind of people can able to participate in. ನಮ್ಮೆಲ್ಲರ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತು ಉಂಡಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದ್ದಾರೆ. For our sake, Christ died upon the cross and rise. ಆತನ ಮರಣವನ್ನು ಯಾವಾಗಲೂ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. We should remember this again and again. ನಮಗೋಸ್ಕರ ಯಾರು ತನ್ನ ಪ್ರಾಣವನ್ನು ಕೊಟ್ಟಿಲ್ಲ. Nobody has given his life for us. ಯೇಸು ಕ್ರಿಸ್ತನೊಬ್ಬನೇ ನಿಮ್ಮನ್ನ ಪ್ರೀತಿ ಮಾಡಿ ತನ್ನ ಪರಿಶುದ್ಧವಾದ ರಕ್ತವನ್ನ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. It is only Christ Jesus who loved us and given his life for us. ಅದರಿಂದ ನಾವು ಪರಿಶೋಧಿಸಿಕೊಳ್ಳೋಣ. Because of that, let us examine ourselves. ಪೌಲನು ಈ ಜಾಗದಲ್ಲಿ ಹೇಳ್ತಿದ್ದಾರೆ, Paul says here, ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರೋ ತನಕ ನಾವು ಮಾಡಬೇಕು. so as many times as possible we participate in the communion, let us remember his. ಒಂದು ವೇಳೆ ಇನ್ನೂ ಬರೆದಿರೋರು ಇಷ್ಟೋ ಜನ ಇದೆಯಾ? So even there are many people who have not come here. ಒಂದು ವೇಳೆ ಕರ್ತನ ಭೋಜನಕ್ಕಿಂತ ತುಂಬಾ ಬಿಸಿ ಅಂದ್ರೆ ಇದಕ್ಕಿಂತ ತುಂಬಾ ಬೆಲೆ ಉಳ್ಳದು ಈ ಲೋಕದಲ್ಲಿ ಯಾವ್ದಾದ್ರು ಇದೆ ಅಂತೇಳಿ ನೀವು ಅಂದುಕೊಂಡು ಹೊರಗಡೆ ಹೋಗಿರಬಹುದು. Maybe you might have thought that there is something more important than this communion and you have gone out. ಯೇಸು ಕ್ರಿಸ್ತನ ಶರೀರ ಮತ್ತು ರಕ್ತಕ್ಕಿಂತ ಬೆಲೆ ಉಳ್ಳದು ಈ ಲೋಕದಲ್ಲಿ ಯಾವುದೂ ಇಲ್ಲ. So there is nothing as valuable and precious as the blood of Christ. ಯಾವ ಸಂಬಂಧವೂ ಇಲ್ಲ. There is no relationship more ಯಾವ valuable. ಲಾಭವೂ ಇಲ್ಲ. So there is no profit than this. ಯೇಸು ಕ್ರಿಸ್ತನ ಮರಣವೇ ನಮಗೆ ಒಂದೇ ದೊಡ್ಡ ಲಾಭವಾಗಿದೆ. It is only the blood of Jesus and his life is more profitable. ಆತನ ಮರಣ ಒಂದೇ ನಮ್ಮನ್ನ ಪಾಪದಿಂದ ವಿಮೋಚನೆ ಮಾಡುವಂತದ್ದಾಗಿದೆ. It is only his death can redeem us from the sin. ಆತನ ರಕ್ತವಿಲ್ಲದೆ ನಾವು ಪರಿಶುದ್ಧತೆ ಇಲ್ಲ. So without his blood there is no holiness. ಈ ದಿನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. So we have to remember this today. ಅಷ್ಟು ಮಾತ್ರವಲ್ಲ, ಪೌಲನು ಹೇಳ್ತಾನೆ ನಮ್ಮನ್ನು ನಾವು ಅಯೋಗ್ಯರಾಗಿ ಈ ರೊಟ್ಟಿಯನ್ನು ತಿನ್ನಬಾರದು ಅಂತ. So and also Paul says that we should not take it unexamined. ಅಯೋಗ್ಯರಂದ್ರೆ ಯಾರು? So who are the people who are ಯೇಸು ಕ್ರಿಸ್ತನನ್ನು ನಂಬದಿರುವವರು, those who don't believe in Christ, ಯೇಸು ಕ್ರಿಸ್ತನ ಮರಣವನ್ನ ಒಪ್ಪದಿರುವವರು, those who don't accept the death of Christ, ಪುನರುತ್ಥಾನವನ್ನ ಒಪ್ಪದಿರುವವರು, those who don't accept his resurrection, ಮತ್ತೆ ಬರ್ತಾರೆ ಅನ್ನೋದನ್ನ ನಂಬದಿರುವಂತವರು, those who don't believe that Christ is going to come again, ಅವರು ಇದನ್ನ ತಿಳಿದುಕೋಬಾರದು. those people should not take this. ಇದರ ಜೊತೆಗೆ And also along with this, ನಮ್ಮಲ್ಲಿ within us, ಪಾಪವು ನಮಗೆ ಆತ್ಮಸಾಕ್ಷಿ ನಮಗೆ ಬೋಧನೆ ಮಾಡಿದ್ರೆ, so
So when our conscience prompts us that something not okay, ನಿನ್ನ ಪಾಪ ಇದು ನನಗೆ ತಡೆ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ರೆ, so when your conscience is telling that this is something sin which you have to get ಆ rid of, ಪಾಪವನ್ನು ಕ್ರಿಸ್ತನ ಮುಂದೆ ಅರಿಕೆ ಮಾಡಬೇಕು. you have to confess that kind of sin before Christ. ಕ್ರಿಸ್ತನ ಮುಂದೆ ಬರಬೇಕು. You have to come before Christ. ಒಂದು ವೇಳೆ ಇದನ್ನು ಮಾಡದೆ ತೆಗೆದುಕೊಂಡ್ರೆ ದೇವರ ದೇಹಕ್ಕೂ ಮತ್ತು ರಕ್ತಕ್ಕೆ ದ್ರೋಹ In ಮಾಡಿದವರಾಗಿದ್ದಾರೆ. case if you take this without examining, ಮೊದಲ 28ನೇ ವಾಕ್ಯದಲ್ಲಿ ಹೇಳಿದ್ರೆ ನಮ್ಮನ್ನು ನಾವು ಪರಿಶೋಧಿಸ್ಕೋಬೇಕು. so in verse 22 it says that we have to examine ourselves. ನಾವು ಬೇರೆಯವರು ನೋಡಿ ಪರಿಶೋಧಿಸ್ಕೊಳ್ಳೋದು ಬೇಡ. Let us not compare ourselves to other and examine. ಬೇರೆಯವರನ್ನ ಪರೀಕ್ಷೆ ಮಾಡೋದು ಬೇಡ. Let us not test others. ಈ ಲೋಕದ ಜನ ನಾವೆಲ್ಲರೂ ಬೇರೆಯವರನ್ನ ಟೆಸ್ಟ್ ಮಾಡೋದಲ್ಲಿ ಪ್ರವೀಣರು ನಾವು. We are so good in testing others. ಆದ್ರೆ ಕರ್ತನ ಹೇಳ್ತಾರೆ ನಮ್ಮನ್ನು ನಾವು ಪರಿಶೋಧಿಸ್ಕೋಬೇಕು. But God's word says that we have to examine ನಮ್ಮನ್ನು ನಾವು ourselves. ಪರೀಕ್ಷೆ ಮಾಡ್ಕೋಬೇಕು. We have to examine ourselves. ನಾವು ಕ್ರಿಸ್ತನಲ್ಲಿ ಎಷ್ಟು ದೂರ ಇದ್ದೀವಿ, ಎಷ್ಟು ಹತ್ತಿರವಿದ್ದೀವಿ. So how far and how close to Christ we are. ಹಲ್ಲೆಲೂಯಾ. Hallelujah. ಇದನ್ನ ತಿಳಿದುಕೊಂಡು So when we examine this, ಕರ್ತನ ಮುಂದೆ ಬರಬೇಕು. so we have to come before God. ನಾವು ಈ ಸಮಯದಲ್ಲಿ ಕಣ್ಣನ್ನು ಮುಚ್ಚಿ ನೀವು ಮೊಣಕಾಲ ಹಾಕ್ತಿರೋ, ನಿಮ್ಮ ಕೈಗಳ ಮೇಲೆ ಕೆತ್ತಿರೋ ನಿಮ್ಮ ಇಷ್ಟ, ಆದರೆ ಕರ್ತನ ಜೊತೆಗೆ ಸಮಯದ ಕಳೆಯಬೇಕು. So during the time, let us close our eyes. Whether you will be on your knees or raise up your hands, it is up to you. You just talk to God. ದೇವರ ಹತ್ರ ಕೇಳಬೇಕು. You ask God. ದೇವರ ಹತ್ರ ಮಾತಾಡಿ. Talk to God. ದೇವರು ನಿಮಗೆ ಏನಾದ್ರೂ ಇದನ್ನು ಬಿಡಬೇಕು ಅಂದಾಗ ಬಿಟ್ಟು ಬಿಡಿ. If in case God is telling you to leave something, you have to leave. ನಿಮ್ಮ ಸ್ವಂತ ನೀತಿ ನಿಂತುಕೊಂಡು ಇಲ್ಲಿ ಬರಬೇಡಿ. So don't come with your self-righteousness. ನಿಮ್ಮ ನೀವು ಒಪ್ಪಿಸಿಕೊಂಡಿದೆ ಆದರೆ If you surrender and submit yourself, ಆತನ ಕರುಣಾಸಾಗರ, He is a merciful God. ಆತನ ರಕ್ತ ಈಗಲೂ ಸಿದ್ಧವಿದೆ. His blood is even now ready. ಆತನ ಕರುಣೆ ಇವಾಗಲೂ ಮಾತಾಡ್ತಾ ಇದೆ. His mercy is talking even now. ಆತನ ಮಹಿಮೆ ಇಲ್ಲಿದೆ. His presence is here. ಆತ ನಮ್ಮ ಜೊತೆಲಿ ಮಾತಾಡ್ತಿದ್ದಾನೆ. He is talking to you now. ನೀನು ನಷ್ಟ ಆಗೋದು ದೇವರಿಗೆ ಇಷ್ಟ ಇಲ್ಲ. It is not God's will that you will trust. ತನ್ನ ಮಗನಾಗಿ ಜೀವಿಸಬೇಕು, ತನ್ನ ಜೊತೆಲಿ ಇರಬೇಕು ಇಷ್ಟ. It is God's desire that he should live as His child. ಒಬ್ಬೊಬ್ಬರು ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ. So everyone confess and accept. ಇದೊಂದು ಒಳ್ಳೆ ಸಮಯ. This is a very good time. ಇವತ್ತು ಯಾರು ತಗೊಂಡಿಲ್ವೋ, Those who have not taken today, ಯಾರು ತಗೊಳ್ತಾ ಇಲ್ವೋ, those who are not going to take ಒಂದು today, ವೇಳೆ ಈ ರಾತ್ರಿ ಲೋಕದ ಯಾತ್ರೆ ಮುಗಿದಿದೆ ಆದರೆ, in case this is the last day for us, ಒಂದು ವೇಳೆ ಯೇಸು ಕ್ರಿಸ್ತನ ಬಂದಿದೆ ಆದರೆ, in case if Jesus comes today, ನೀನು ಎತ್ತಲ್ಪಡ್ತೀಯಾ? are you going to take now? ಯೋಚನೆ ಮಾಡು. Think about that. ಯೋಹನ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. It is saying like this in John chapter. ಕರ್ತನ ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷರಸ, This bread and ಆತನ ಶರೀರ ಮತ್ತು ರಕ್ತ so it represents His flesh and blood. ಎತ್ತಲ್ಪಡುವಾಗ ನಮಗೆ ಸಹಾಯ ಮಾಡುತ್ತೆ. So this is going to help when in case Christ comes here. Thank you, Jesus. ಕರ್ತನೆ, ಈ ಸಮಯದಲ್ಲಿ ಯಾರು ಕರ್ತನೆ ಪಶ್ಚಾತ್ತಾಪಪಟ್ಟು ಒಪ್ಪಿಸಿಕೊಡ್ತಾರೋ ಅವರ ಮೇಲೆ ನಿಮ್ಮ ಮಹಿಮೆ ಇಳಿದು ಸ್ವಾಮಿ. ಪಶ್ಚಾತ್ತಾಪ ಪಡುವ ಹಾಗೆ ಒಪ್ಪಿಸಿಕೊಡುವ ಕರ್ತನೆ ಒಬ್ಬೊಬ್ಬರ ಹೃದಯದಲ್ಲಿ ಕರ್ತನೆ ಕ್ರಿಯೆ ಮಾಡುವ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಯಾವುದೇ ಮರೆಯಾಗಿದ್ರು, ನಿನಗೆ ಇಷ್ಟವಿಲ್ಲದ ಯಾವುದೇ ಕಾರ್ಯವಾಗಿದ್ರು, ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ ಒಂದೊಂದು ಹೃದಯಗಳ ಪರಿವರ್ತನೆ ಆಗಲಿ ಕರ್ತನೆ. ಅದು ಹಣದ ವಿಚಾರದಲ್ಲಿರಲಿ, ಕಣ್ಣಿನ ನೋಟದಲ್ಲಿರುವುದಾಗಲಿ, ಕೇಳಿಸ್ಕೊಳ್ಳೋದಾಗಿರಲಿ, ಚಾಡಿ ಹೇಳೋದಾಗಿರಲಿ, ಅದು ಪ್ರಾರ್ಥನೆ ಮಾಡದಿರೋದಾಗಲಿ, ಅದು ವಾಕ್ಯ ಓದ್ತಿರೋದಾಗಲಿ, ಇವೆಲ್ಲವೂ ಸಹ ನಿನಗೆ ದೂರವಾಗಿರುವಂಥದ್ದು. ದೇವ, ಈ ಸಮಯದಲ್ಲಿ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನಿಮ್ಮ ಪ್ರಸನ್ನತೆಯಿಂದ, ನಿಮ್ಮ ಮಹಿಮೆಯಿಂದ, ನಿಮ್ಮ ರಕ್ತವು ಸುರಿಯಲಿ ಸ್ವಾಮಿ. ಯಾರ್ಯಾರು ಹೇಳ್ತಿದ್ದಾರೋ ಯೇಸುವೇ ನಿಮ್ಮ ರಕ್ತದಿಂದ ನನ್ನ ಶುದ್ಧಿ ಮಾಡೋದು ಕೇಳ್ತಾರೋ ಅವರೆಲ್ಲರ ಹೃದಯಗಳು ಶುದ್ಧಿಯಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ, ಸ್ತೋತ್ರ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಸ್ತೋತ್ರಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಕರ್ತನೆ, ಕೇಳಿದ ವಾಕ್ಯಗಳ ಪ್ರಕಾರ ನನ್ನನ್ನು ಕಣ್ಣಿನಿಂದ, ಬಾಯಿಂದ ಆತ್ಮಿಕವಾಗಿ ಶಾರಕ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಲು ನಿಮ್ಮ ನಾಮದ ಮಹಿಮೆ ಉಂಟಾಗಲಿ ಕರ್ತನೆ. ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ತೇವೆ ಸ್ವಾಮಿ.
ಅಪ್ಪ ನಿಮ್ಮ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ಕರ್ತನೆ. ದಯೆ ತೋರಿಸು ಸ್ವಾಮಿ, ಕರುಣೆ ತೋರಿಸು ಸ್ವಾಮಿ. ನಿಮ್ಮ ರಕ್ತ ಪರಿಶುದ್ಧವಾದ ರಕ್ತ, ನಮ್ಮ ಸಕಲ ಪಾಪವನ್ನು ಶುದ್ಧಿ ಮಾಡುವಂತಹ ರಕ್ತ, ಆ ಒಂದು ರಕ್ತಕ್ಕೆ ಮಾತ್ರ ಇದೆ ಸ್ವಾಮಿ. ಇಲ್ಲಿವರೆಗೂ ಮಾಡಿದ ಎಲ್ಲ ಪಾಪಗಳು, ಶಾಪಗಳು ಎಲ್ಲೂ ಶುದ್ಧಿಯಾಗಿದ್ದಕ್ಕಾಗಿ ನಾನು ಸ್ತೋತ್ರ ಮನದ ಎಲ್ಲ ಮಕ್ಕಳನ್ನು ಕರ್ತನೆ ಪ್ರಾರ್ಥಿಸಿದಂತ ಒಪ್ಪಿಸಿಕೊಂಡಂತ ಪ್ರತಿಯೊಬ್ಬರ ಮೇಲೆ ನಿಮ್ಮ ದಯೆ ಹೆಚ್ಚಾಗಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಕರುಣೆ ಹೆಚ್ಚಾಗಿದ್ದಕ್ಕಾಗಿ ಸ್ತೋತ್ರ. ತೆಗೆದುಕೊಂಡಂತ ಪ್ರತಿಯೊಬ್ಬರ ಜೀವನದಲ್ಲಿ ನಿತ್ಯ ಸಿಗುವಂತ ಆಶೀರ್ವಾದ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ. ಈ ಕಾರ್ಯ ಮಾಡಬೇಕಾಗಿ ಸ್ತೋತ್ರ. ಈ ವಯಸ್ಸಿನಲ್ಲಿ ಹೇಳ್ತೇನೆ, ಈ ಸಂದರ್ಭ ಇಲ್ಲಿರುವಂತ ರೊಟ್ಟಿ ಬಂದ ಆಶೀರ್ವಾದ ಕೊಡುವಂತ ನಿಮ್ಮ ದಾಸರುಗಳನ್ನು ನಿಮ್ಮ ಆಶೀರ್ವಾದ ನಿಮ್ಮ ನಾಮವನ್ನು ಆಶೀರ್ವಿಸಿ ಬಲಿಪಡಿಸಬೇಕು. ಏಸುನಾಮದಲ್ಲಿ ಬಿಡುತ್ತದೆ. ಮೊದಲು ರೊಟ್ಟಿಯನ್ನು ಕೊಡಿ, ರೊಟ್ಟಿಯನ್ನು ಕೊಡಿ ಫಸ್ಟು. ಸುರಾಜನೇ
ಒಂದೊಂದು ನಾವು ಮಾಡಿದ ಸುಳ್ಳುಗಳು, ನಾವು ನಡೆದ ತಪ್ಪು ದಾರಿಗಳು, ನಾವು ಕುಡಿದಂತ ಕುಡಿತ, ನಾವು ಚಾಡಿ ಹೇಳಿದಂತ ಮಾತುಗಳು, ಕಳ್ಳತನ, ವ್ಯಭಿಚಾರ, ಇವೆಲ್ಲದಕ್ಕೂ ಪನಿಷ್ಮೆಂಟ್ ಯೇಸು ಕ್ರಿಸ್ತನ ತನ್ನ ಶರೀರದ ಮೇಲೆ ಬಂತು. ದೇವರ ಚಿತ್ರ ನಮ್ಮನ್ನು ನಾವು ಜ್ಞಾಪಿಸಿಕೊಂಡು ನಾವು ಬಲಿಯಾಗಬೇಕಾಯಿತು, ನಾವು ಜೈಲಿಗೆ ಹೋಗ್ಬೇಕಾಯಿತು, ನಾವು ಸ್ವತಂತ್ರರಾಗಿ ಓಡಾಡೋದಕ್ಕೆ, ನಾವು ಸ್ವತಂತ್ರರಾಗಿ ಇರೋದಕ್ಕೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿ ನಮ್ಮೆಲ್ಲ ಅಪರಾಧಗಳನ್ನ, ನಮ್ಮೆಲ್ಲ ತಪ್ಪುಗಳನ್ನ ತನ್ನ ಮೇಲೆ ಹಾಕೊಂಡು ನಮ್ಮನ್ನ ಬೆಳೆಸಿದ್ದಾನೆ. ಬೆಳೆಸಿದಾತನು ಮಾತಾಡ್ತಿದ್ದಾನೆ, ನೀನು ನನಗೆ ಸ್ವಂತ. ಬಿಡಿಸಿದಾತನು ಹೇಳ್ತಿದ್ದಾನೆ, ನೀನು ನನಗೆ ಸ್ವಂತ, ನೀನು ನನಗಾಗಿ ಜೀವಿಸಬೇಕು, ನೀನು ನನಗೆ ಸಂಬಂಧಪಟ್ಟವನು, ನನ್ನ ರಕ್ತ ನಿನ್ನ ಪಾಪವನ್ನು ಮುಚ್ಚಿದೆ, ನಾನು ನಿನ್ನ ಅಂಗೀಕಾರ ಮಾಡಿದ್ದೇನೆ ಮಗನಾಗಿ, ಮಗಳಾಗಿ. ಒಂದು ವೇಳೆ ಯಾರಿಗಾದರೂ ಪ್ರತಿಬುದ್ಧಾಶ್ವಾಸರು ಬಂದಿಲ್ಲ, ನಿಮ್ಮ ಕೈಗಳ ಮೇಲೆ ಕೆತ್ತಬಹುದು, ನಿಮ್ಮ ಬಳಿಗೆ ಬಂದು ಕೊಡ್ತಾರೆ. ಯಾರಿಗಾದ್ರೂ ಬಂದಿಲ್ವಾ? ಕೊಟ್ಟಿದ್ದ ಎಲ್ಲ ಲೀಡರ್ಸ್ ಮುಂದೆ ಬಂದ್ಬಿಡಿ. ದೇವ ప్రేమ చూపించి ಮೊದಲು ರೊಟ್ಟಿಯನ್ನು ತೆಗೆದುಕೊಳ್ಳೋಣ. ರೊಟ್ಟಿಯನ್ನು ಮುರಿದು ನಂತರ ತೆಗೆದುಕೊಳ್ಳೋಣ.
ಪ್ರಾರ್ಥನಾ. ಸರ್ವಶಕ್ತನಾದ ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಮಾಡಿದಂಥ ಈ ಮಹಾ ಯಜ್ಞಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ನೀವು ಕರ್ತನೆ ಅಲ್ಪರೋಹಿಯಾದ ನಮ್ಮನ್ನು ಪ್ರೀತಿಸಿ ನಿಮ್ಮ ರಕ್ತದಿಂದ, ನಿಮ್ಮ ಮರಣದಿಂದ ನಮ್ಮನ್ನು ಕೊಂಡುಕೊಂಡ್ರೆ ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ, ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ, ನಿಮ್ಮ ಮರಣಕ್ಕಾಗಿ ಸ್ತೋತ್ರ. ನೀವು ಪುನಃಸ್ಥಾನ ಹೊಂದಿದಂಥ ಆ ಪುನಃಸ್ಥಾನ ಶಕ್ತಿಗಾಗಿ ಸ್ತೋತ್ರ. ಶೀಘ್ರವಾಗಿ ಬರುವಂತಹ ಎರಡನೇ ಮರಣಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ದೇವರೇ, ನಿಮ್ಮ ನಾಮದ ಮಹಿಮೆ, ನಿಮ್ಮ ಕರುಣೆ ಕೃಪೆ ನಮ್ಮಲ್ಲಿ ಹೆಚ್ಚಾಗಿ ನಿಂತಿದ್ದಕ್ಕಾಗಿ ನಾವು ಸ್ತೋತ್ರ. ಎಲ್ಲ ಘನತೆ ಹೊಂದಿಸ್ತಾರೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಸಂದರ್ಭದಲ್ಲಿ ಕಾಣಿಕೆಯನ್ನು ಕೊಡುವಂತಹ ಸಂದರ್ಭ. ಈ ಹೊಸ ಸಭೆಯಲ್ಲಿ ಆತ್ಮಿಕವಾಗಿ ನಾವು ದೇವರ ಮಹಿಮೆಗಾಗಿ ಕಾಣಿಕೆಯನ್ನು ಸಮರ್ಪಿಸೋಣ. ಓಕೆ, ಇಸ್ರಾಯೇಲ್ ದೇವ ಹಾಡೋಣ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಆಮೆನ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಓಕೆ, ಕಾಣಿಕೆ ಕವರ್ಗಳನ್ನು ತೆಗೆದುಕೊಂಡ್ಬಂದ್ರೆ ಕಾಣಿಕೆ ಕವರ್ಗಳಲ್ಲಿ
ನೆಕ್ಸ್ಟ್ ಹೋಗ್ತಾ ಇಲ್ಲ. ಹಾಗೆ ದೇವರ ತನ್ನ ಒಂದು ದೇವರೇ ನೀವು ಮಾಡೋದಕ್ಕೆ ಕಾರ್ಯಗಳಿಗಾಗಿ ಸ್ತೋತ್ರ, ಬೆಳಗ್ಗೆಯಿಂದ ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಗಳಿಗೆ ಸ್ತೋತ್ರ.